ಸ್ಪೈಸಿಯಾಗಿ ಏನಾದ್ರೂ ಹೇಳ್ತೀನಿ, ತಿನ್ನಿ, ಟೇಸ್ಟಿಯಾಗಿರುತ್ತೆ. ನನ್ ಡೌನ ತಿನ್ನೋ ತರಾನೇ ನೋಡ್ತಾ ಇದ್ಯಾ ಮಾ? ಏನ್ ಹೇಳು? ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಕಾಮಿಡಿ ಕಿರುಚಿತ್ರಗಳಲ್ಲಿ, ಒಳ್ಳೆ ಟೈಮಿಂಗ್ ಅಲ್ಲಿ ಸ್ನೇಹಿತರೆ. ಅವ್ರಿಗೆ ಗಡ್ಡ ಮಾತ್ರ ಒಳ್ಳೆ ಸಿಗ್ನೇಚರ್. ಯಾರು 10 ಜನ ನೋಡು ಡಾನ್ ಅದನ್ನಲ್ಲ ಕಣೋ ನಾನು. ನೀವು KGF ಅಲ್ಲಿ ಆಕ್ಟ್ ಮಾಡಿದೀರಾ? ಹೌದು ಸರ್. ಏನು ಅಪ್ಪು ಸರ್ ಹಾಕೊಂಡ್ಬಿಟ್ಟಿದಿರಲ್ಲ? ಓ ಭಗವಂತ ಸರ್ ದೇವ್ರು. ಆ ದೇವರಿಂದಾನೇ ಇವತ್ತು ನಾನು ಈ ಕಲಾವಿದ ಆಗಿರೋದು. ನನಗಿನ್ನ ಮದುವೆ ಆಗಿಲ್ಲ ಸರ್. ಲವ್ ಫೇಲ್ ಸರ್. ನಾವೆಲ್ಲ ಲವರ್ ಬಾಯ್ಸ್ ಅಲ್ಲ ಸರ್. ಯಾವ ತರ ಲವ್ ಅಂದ್ರೆ ಹುಚ್ಚಿನ ತರ ಪ್ರೀತಿ ಮಾಡಿರೋದು. ಅವಳು ಕಾಲೇಜ್ಗೆ ಹೋಗಿದ ತಕ್ಷಣ ನಾ ಬಿಟ್ಟೋಗ್ಬಿಡ್ತಾಳೆ. ನನ್ನ ಬಿಟ್ಟೋಗಿರೋ ಪುಣ್ಯಾದ ಗೀತಿ ತಿರ್ಗಾ ನನ್ನ ಜೀವನದಲ್ಲಿ ಬರ್ತಾಳೆ. ಶೂಟಿಂಗ್ ಇದೆಯಾ ಅಂದ್ಬಿಟ್ಟು ಕೊಡಬಾರ್ ಚಿತ್ರಹಿಂಸೆ ಕೊಟ್ಟು ಬಿಟ್ಟು ಹೊರಟೋಗ್ಬಿಡ್ತಾಳೆ ಸರ್. ಸರ್ ಸುಮಾರು ಒಂದು 5-6 ಲಕ್ಷವರೆಗೂ ಸಾಲ ಮಾಡ್ಬಿಡ್ತೀನಿ ಸರ್. ಸರ್ ಟೈಟ್ ಆಗ್ಬಿಟ್ಟು ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಹೋಗಿ ಹಿಂಗೆ ಮಲಗ್ಬಿಟ್ಟಿದ್ದೀನಿ ಸರ್. ಎ ಡೇ ವಿತೌಟ್ ಲಾಫ್ಟರ್ ಈಸ್ ಎ ಡೇ ವೇಸ್ಟೆಡ್ ಅಂತ ಕರಿತಾರೆ. ಅಂದರೆ ನಗು ಇಲ್ಲದೆ ಇರುವಂತಹ ದಿನ ವ್ಯರ್ಥ ಅಂತ ಮಾತಿನ ಅರ್ಥ ಸ್ನೇಹಿತರೆ. ಆ ರೀತಿ ನಮ್ಮನ್ನೆಲ್ಲ ನಗಿಸೋಕೆ ಅನೇಕ ರೀತಿಯಲ್ಲಿ ಪ್ರಯತ್ನ ಮಾಡುವಂಥ ನಮ್ಮ ಹಾಸ್ಯ ಕಲಾವಿದರುಗಳು ಹಾಸ್ಯ ಕಿರುಚಿತ್ರಗಳನ್ನ ಮಾಡ್ತಿದ್ದಾರೆ. ಯೂಟ್ಯೂಬ್ನಲ್ಲಿ ಇತ್ತೀಚೆಗೆ ತುಂಬ ಟ್ರೆಂಡ್ ಆಗ್ತಾ ಇದೆ. ಯೂಟ್ಯೂಬ್ ಎಲ್ರಿಗೂ ಒಳ್ಳೆ ವೇದಿಕೆ ಒದಗಿಸಿದೆ. ಅದರಲ್ಲಿ ಒಬ್ಬರು ಕಲಾವಿದರು ನವೀನ್ ಅಂತ ಸ್ನೇಹಿತರೆ. ನೀವು ನೋಡ್ತೀರಿ ಅನೇಕ ಕಿರುಚಿತ್ರಗಳಲ್ಲಿ ತುಂಬ ಒಂದು ಬೇರೆ ರೀತಿಯ ಬಾಡಿ ಲ್ಯಾಂಗ್ವೇಜು, ಬೇರೆ ರೀತಿ ಡೈಲಾಗ್ ಡೆಲಿವರಿ, ಆ್ಯಕ್ಟಿಂಗ್ ಎಲ್ಲ ಮಾಡ್ತಿರ್ತಾರೆ. ಅವ್ರ ಮನೆ ಇದು, ಒಳಗಡೆ ಹೋಗೋಣ ಬನ್ನಿ. ನವೀನ್ ಸರ್. ಅಯ್ಯೋ ನಾ ಇದೆ, ಬೇಡ ಬೇಡ, ನಾನು ಅವನಲ್ಲ ಸರ್. ಏನು ಸರ್ ಬಂದಷ್ಟ ನಾಯಿ ಬಿಟ್ಬಿಟ್ಟಿದ್ದೀರಾ? ಇಲ್ಲ ಸರ್, ಅದೆಲ್ಲ ಸ್ನೇಹಿತರೆ ನೋಡಿ, ಇವರೇ ನವೀನ್ ಅಂತ ಸ್ನೇಹಿತರೆ. ತುಂಬಾ ಒಳ್ಳೆ ಕಲಾವಿದರು, ಸಿಕ್ಕಾಪಟ್ಟೆ ಕಾಮಿಡಿ ಪಂಚ್ ಮಾಡ್ತಿರ್ತಾರೆ. ಅಣ್ಣ ನಿಮ್ದು ಸಿಗ್ನೇಚರ್ ಡೈಲಾಗ್ ಹೇಳಿ. ಸ್ಪೈಸಿಯಾಗಿ ಏನಾದ್ರು ಹೇಳ್ತೀನಿ, ತಿಂತೀರಾ, ಟೇಸ್ಟಿ ಆಗಿರುತ್ತೆ. ಬನ್ನಿ ಸರ್, ಬನ್ನಿ ಸರ್, ಬರೋಣ ಬನ್ನಿ ಸರ್. ಫಸ್ಟ್ ನೀವು ನೋಡಿದ್ದೀರಾ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಕಾಮಿಡಿ ಕಿರುಚಿತ್ರಗಳಲ್ಲಿ, ಒಳ್ಳೆ ಟೈಮಿಂಗ್ ಅಲ್ಲಿ ಸ್ನೇಹಿತರೆ. ಅವ್ರಿಗೆ ಗಡ್ಡ ಮಾತ್ರ ಒಳ್ಳೆ ಸಿಗ್ನೇಚರ್. ಅಣ್ಣ ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು. ನಿಮ್ಗೂ ಆರ್ಥಿಕ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮಸ್ಕಾರಮ್ಮ, ಹೇಗಿದ್ದೀರಾ? ವರಮಹಾಲಕ್ಷ್ಮಿ ಹಬ್ಬ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ತೊಗೊಂಡ್ರೆ ಇದು ನೈಟಿ ಚೆನ್ನಾಗಿದೆ ಅಂತ ಹೇಳಿದೆ, ಹಂಗೆ ಹೋಗ್ಬಿಟ್ರು ಅವರು. ಬನ್ನಿ, ನಿಮ್ಮ ತಾಯಿನ? ನಾಚಿಕೆ ಜಾಸ್ತಿ ಅವ್ರಿಗೆ. ಬನ್ನಿ ಎಲ್ಲ ಒಳಗಡೆ. ಅವ್ರ್ಯಾರು? ತಮ್ಮನ ವೈಫು. ನಿಮ್ಮ ತಮ್ಮವ್ರ ವೈಫ್? ಓಕೆ. ನಿಮ್ಮ ವೈಫು? ನನಗಿನ್ನ ಮದುವೆ ಆಗಿಲ್ಲ ಸರ್. ತಮ್ಮಂಗೆ ನೋಡ್ಬಿಟ್ಟಿದ್ದೀರಾ? ಅವ್ನು ಲವ್ ಮ್ಯಾರೇಜ್ ಆದ. ಲವ್ ಎಲ್ಲ ಮಾಡಿಲ್ಲ ಇನ್ನು ಸರ್. ನಮ್ದೊಂಥರ ಹೋಗೋಣ, ಹೋಗ್ತಾ ಹೇಳ್ತೀನಿ ನಿಮಗೆ. ದೊಡ್ಡ ಕಥೆ ಇದೆ. ಲವ್ ಫೇಲ್ಯೂರ್ ಸರ್. ನಾವೆಲ್ಲ ಲವರ್ ಬಾಯ್ಸ್ ಅಲ್ಲ. ಈ ಲವ್ ಫೇಲ್ಯೂರ್ ಆಗಿ ನೋವು ಅನುಭವಿಸಿರ್ತಾರಲ್ಲ, ಅವ್ರು ಒಳ್ಳೆ ಕಲಾವಿದರಾಗ್ತಾರೆ. ಬೆಸ್ಟ್ ಜೀವನ ಸರ್. ಯಾಕಂದ್ರೆ ಲವರ್ ಇದ್ರೆ ತಲೆನೋವು, ದಿನ ಕಿತ್ತಾಟ, ಅಲ್ಲಿ ಕರ್ಕೊಂಡೋಗಿ ಸುತ್ತಾಡ್ಸಿಲ್ಲ ಅಂದ್ರೆ ಕೋಪ, ಆಮೇಲೆ ಮದ್ವೆ ಆದ್ರೆ ಅದೊಂಥರ ಹಿಂಸೆ. ಆದ್ರೆ ಲವ್ ಫೇಲ್ಯೂರ್ ಆದ್ರೆ ಒಳ್ಳೇದಲ್ಲ ಸರ್. ದಿನ ಕುಡ್ಕೊಂಡು ತಿನ್ಕೊಂಡು ಜಾಲಿ ಮಾಡ್ಬೋದು, ಹೇಳೋರಿಲ್ಲ ಕೇಳೋರಿಲ್ಲ. ಬಟ್ ಹೃದಯಕ್ಕೆ ನೋವಾಗ್ತಾ ಇರುತ್ತಲ್ಲ, ಆಗುತ್ತೆ. ಅದಕ್ಕೆ ಅಂದ್ಬಿಟ್ಟು ಐತಲ್ಲ ಟಾನಿಕ್ ಸರ್. ಆಮೇಲೆ ಅವ್ಳ ಮದುವೆ ಇನ್ವಿಟೇಷನ್ ನೋಡಿದಾಗ ಉರಿತಾ ಇರುತ್ತೆ. ಹೌದು ಸರ್. ಹೆಂಗೆ ತಡ್ಕೊಳ್ಳೋದಲ್ಲ, ಏನ್ ಮಾಡಕ್ಕಾಗಲ್ಲ ಸರ್. ಅದೇ ಲವ್ ಫೇಲ್ಯೂರ್ ಜೀವನ ಬೆಸ್ಟ್ ಅನ್ಕೊಂತೀನಿ ಸರ್. ಲವ್ ಫೇಲ್ಯೂರೇ ಬೆಸ್ಟ್. ಹೌದು ಸರ್. ಎಂತ ಒಳ್ಳೆ ಮಾತು ಹೇಳಿದ್ರಿ ಸರ್. ಮದುವೆ ಆಗ್ಬಿಟ್ರೆ 100 ಸಮಸ್ಯೆ. ಅದೇ ಅವಳ ಜೊತೆ ಬ್ರೇಕಪ್ ಆಗಿರೋರು ಇದಾರೆ, ಆಗಿ ಮಾದರಿ ಆಗಿರೋರು ಇದಾರೆ. ಕೊಡಕ್ಕ. ಥ್ಯಾಂಕ್ ಯು. ಕಾಫಿ ಕೊಡ್ರಿ ಫಸ್ಟ್. ಸರ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆ ಥರ ಸರ್. ಮದುವೆ ಆದ್ರೆ ಒಂಥರ ಸಮಸ್ಯೆ, ಮದುವೆ ಆಗದೆ ಇನ್ನೊಂಥರ ಸಮಸ್ಯೆ. ಹೌದು ಸರ್, ಹೌದು ಸರ್, ಹೌದು ಸರ್. ನಿಮ್ಮ ಮನೆನೇ ಇದು? ಹೌದು ಸರ್, ಬಾಡಿಗೆ ಮನೆ. ಓ, ಸ್ವಂತ ಮನೆ? ಸ್ವಂತ ಮನೆ ಊರಲ್ಲಿ ಐತೆ ಸರ್. ಹೌದು? ಯಾವ ಸರ್? ಬೊಮ್ಮನಹಳ್ಳಿ, ಕೊಡಿಚಿಕ್ಕನಹಳ್ಳಿ ಹತ್ರ. ಈ ಬೊಮ್ಮನಹಳ್ಳಿ? ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ. ಹೌದು ಸರ್. ಸಿಲ್ಕ್ ಬೋರ್ಡ್? ಅಲ್ಲೇ ಹುಟ್ಟಿದ್ದು ಸರ್. ಓಕೆ. ಇಲ್ಲಿ ಅಪ್ಪ ಕೆಲಸ ಮಾಡ್ತಾರೆ, ಅದಕ್ಕೆ ಇಲ್ಲಿ ಕೋಟ್ರಸ್ ಸ್ಕೂಲಲ್ಲಿ ಅಟೆಂಡ್ರು ಸರ್. ಓಕೆ. BL ಸ್ಕೂಲಲ್ಲಿ ಅಟೆಂಡ್ರು. BL ಸ್ಕೂಲು? ಹೌದು ಸರ್. ದೊಡ್ಡವ್ರು ನೀವು? ಇಲ್ಲ ಸರ್, ತುಂಬಾ ಸಿಕ್ಕಾಪಟ್ಟೆ ಜೀವನ. ಓಕೆ. ಏನು ಅಪ್ಪು ಸರ್ ಹಾಕೊಂಡ್ಬಿಟ್ಟಿದಿರಲ್ಲ? ಓ ಭಗವಂತ ಸರ್ ದೇವ್ರು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಆ ದೇವರಿಂದಾನೇ ಇವತ್ತು ನಾನು ಈ ಕಲಾವಿದ ಆಗಿರೋದು. ಹೆಂಗೆ? ಯುವರತ್ನ ಮೂವಿಯಲ್ಲಿ ಬೌನ್ಸರ್ ಕೆಲ್ಸಕ್ಕಂತ ಹೋದವಾಗಲೇ ನನಗೆ ಇದು ಜರ್ನಿ ಸ್ಟಾರ್ಟ್ ಆಗಿದ್ದು ಸರ್. ಓ, ಯುವರತ್ನ ಮೂವಿಲಿ ನೀವು ಸರ್ ಅಪ್ಪು ಸರ್ ಬೌನ್ಸರಾ? ಬೌನ್ಸರ್ ಶೂಟಿಂಗಲ್ಲಿ. ಓ ಸರ್. ಅದಕ್ಕೆ ಮೊದಲು ನೀವು ಕಲಾವಿದ್ರಲ್ಲ? ಅದಕ್ಕೆ ಮೊದಲು ಕಲಾವಿದ್ರೆ ಸರ್. ಗ್ಯಾಂಗ್ ಅಲ್ಲಿ ಅಲ್ಲಿ ಇಲ್ಲಿ ಮಾಡ್ಕೊಂಡು ಹೋಗ್ತಾಗೆಲ್ಲ ಹೇಳ್ತೀನಿ ಸರ್. ಹೇಳ್ತೀರಾ? ಡಿಟೇಲ್ ಆಗಿ ಹೇಳ್ತೀನಿ ಸರ್. ನೀವು KGF ಅಲ್ಲಿ ಆಕ್ಟ್ ಮಾಡಿದ್ದೀರಾ? ಹೌದು ಸರ್. ವೈಲೆನ್ಸ್ ವೈಲೆನ್ಸ್ ವೈಲೆನ್ಸ್. ಯಾಕಂದ್ರೆ ಗಡ್ಡ ಇರೋ ತುಂಬಾ ಜನ. ಹೌದು ಸರ್. ವೆರಿ ಗುಡ್. ಅಲ್ಲಿ ಯಾವ ಸೀನ್ ಯಾವ್ದಾರು ಗುರ್ತಿಸ್ಬೋದು? ಇಲ್ಲ ಸರ್, ಚಾನ್ಸೇ ಇಲ್ಲ. ಬಟ್ KGF ಅಲ್ಲಿ ಇದ್ದೀರಾ? ಇದ್ದೀರಿ ಸರ್. ಕಂಗ್ರ್ಯಾಚುಲೇಷನ್ಸ್. ಬನ್ನಿ, ಅನ್ನ ಕತೆ ಫುಲ್ಲು ಕೇಳೋಣ ಇವತ್ತು. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವರು ನನ್ನ ಬಹಳ ಆತ್ಮೀಯರು, ನವೀನ್ ಅಂತ. ತುಂಬಾ ಒಳ್ಳೆ ನಟ, ಕಲಾವಿದ, ಹೃದಯವಂತ. ಆದ್ರೂ ಹೃದಯ ನೋವಾಗಿದೆ. ಲವ್ ಬ್ರೇಕಪ್ ಆಗಿ ಹಾರ್ಟಿಗೆ ಸಮಸ್ಯೆ ಆಗಿದೆ ಅವ್ರಿಗೆ. ಹೌದು ಸರ್. ಆದ್ರೂ ನಗ್ತಾ ಇದ್ದೀರಾ? ಹ್ಞೂ ಸರ್. ಸರ್ ನಗ್ತಾನೆ ಇರ್ತೀನಿ ಸರ್ ಯಾವಾಗ್ಲೂ. ನೋವು ತುಂಬಿದೆ ನಗು. ಹೌದು. ಇಲ್ಲ ಸರ್, ಎಷ್ಟು ಜನ ಇದ್ದಾರೆ ನವೀರ್ ಅವರು. ಇದು ನಿಮ್ಗೆ ಆ ಗೆಳತಿ ನೋಡ್ರೆ ಬೇಜಾರು ಮಾಡ್ಕೊಳಲ್ವಾ ಸರ್? ಅವ್ರು ಟ್ಯಾಂಕ್ಸ್ ಆಡೋಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ.
ನನ್ನ ಜೀವನದಲ್ಲಿ ಬಂದಿದ್ರೆ ನಾನು ಇಷ್ಟು ಫ್ರೀಡಮ್ ಆಗಿ ಇರೋಕ್ಕಾಗ್ತಾ ಇದ್ದಿಲ್ಲ, ಇದೆಲ್ಲ ಮಾಡೋಕ್ಕಾಗ್ತಾ ಇದ್ದಿಲ್ಲ ಸರ್. ಮದುವೆ ಆಗಿ ದಿನ ಎಲ್ಲ ಕೆಲ್ಸಕ್ಕೆ ಸೇರಿಕೊಂಡು ಗಾರ್ಮೆಂಟ್ಸ್ಗೋ ಏನಕ್ಕೋ ಹೋಗ್ಕೊಂಡು ತಂದಾಕೊಂಡು ಆಮೇಲೆ ಮೇಕಪ್ಗೆ ಅದಕ್ಕೆ ಸರ್ ಹೋಗಿರೋದು. ಆಮೇಲೆ ಮಕ್ಳು ಹುಡ್ತಾರೆ, ಆಮೇಲೆ ಅವ್ರನ್ನ ತೊಳಿಬೇಕು. ಅಯ್ಯೋ ಸರ್, ನನಗಿಂತ ಎಲ್ಲ ನೀವೇ ಚೆನ್ನಾಗಿ ಹೇಳ್ತಾ ಇದ್ದೆ. ಎರಡೆರಡು ತೊಳಿತಾ ಇದ್ದಾರೆ. ವೆರಿ ಗುಡ್, ಬನ್ನಿ ಮಾತಾಡೋಣ. ಥ್ಯಾಂಕ್ ಯು, ವೆಲ್ಕಮ್ ಎಲ್ರಿಗೂ, ನಮಸ್ಕಾರ. ಮನೆಯೊಳಗೆ ಕಳಿಕ ಕತ್ತರಿಸಾಕ್ಬಿಡ್ತೀನಿ, ಹೋಗಿ ಆಚೆ. ಯಾಕೆ ಬಂದೆ? ಎಷ್ಟು ತಮ್ಗೆ ಏಜು? ನನ್ನ ಏಜ್ ಇವಾಗ 31. ಇತ್ತೀಚೆಗೆ ತುಂಬಾ ಶಾರ್ಟ್ ಫಿಲ್ಮ್ಸ್ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಹೌದು ಸರ್, ಹೌದು ಸರ್. ಜೊತೆಗೆ ಸಿನಿಮಾನು ಮಾಡ್ತೀವಿ. ಸರ್ ಆಲ್ರೆಡಿ ಇವಾಗ ಸೂರ್ಯಣ್ಣ ಅಂತ ಮೂವಿ ರಿಲೀಸ್ಗಿದೆ ಸರ್. ಸೂರ್ಯಣ್ಣ ಮತ್ತೆ ಕಮರ್ಷಿಯಲ್ ಶ್ರೀದೇವಿ ಅಂದ್ಬಿಟ್ಟು. ಕಮರ್ಷಿಯಲ್ ಶ್ರೀದೇವಿ, ರಾಜವರ್ಧನ್ ಸರ್ ಪ್ರೊಡ್ಯೂಸರು, ಸಚಿನ್ ಚಲುವರಾಯ ಸ್ವಾಮಿ ಹೀರೋ, ಹ್ಯಾಪಿ ಬರ್ಡೇ ಫಿಲಮ್ ಹೀರೋ ಸರ್. ಆ ಮೂವಿಯಲ್ಲಿ ಒಳ್ಳೆ ಪಾತ್ರ ಮಾಡಿಸಿದ್ದಾರೆ ಸರ್. ಓಕೆ. ಕರಿಯಾಲಸ್ ಕಾರ್ಟೂನ್ ಅಂದ್ಬಿಟ್ಟು. ಹ್ಞೂ ಸರ್, ಚೆನ್ನಾಗಿದೆ ಸರ್ ಮೂವಿ. ಓಕೆ. ಎಷ್ಟು ಸಿನಿಮಾ ಆಯ್ತು ಸರ್ ಇವಾಗ ಕಮರ್ಷಿಯಲ್ ಶ್ರೀದೇವಿ, ಸೂರ್ಯಣ್ಣ ಮತ್ತೆ ಬೀರ್ಬಲ್ಟು ಮತ್ತೆ ಇನ್ನೊಂದು ಯಾವುದೋ ಹೇಳಿದ್ದಾರೆ ಸರ್, ಬರ್ತಿದೆ ಸರ್. ಶಾರ್ಟ್ ಫಿಲ್ಮ್ ಎಷ್ಟಾಯ್ತು? ಶಾರ್ಟ್ ಫಿಲಮ್ ಆಯ್ತಾ ಸರ್, 9 ಶಾರ್ಟ್ ಫಿಲಮ್ ಆಗಿದೆ. ಹೌದಾ? ಹೌದು ಸರ್. ವೆರಿ ಗುಡ್. ಸೊ ಈಗ ಫುಲ್ ಟೈಮ್ ಇದೇ ಮಾಡ್ತೀರಾ? ಹೌದು ಸರ್, ಇವಾಗ ಇದಕ್ಕೆ ಹೇಳಿದ್ದೀನಿ ಸರ್, ಪರವಾಗಿಲ್ಲ. ಯಾವಾಗ ಬಂದ ದುಬೈಯಿಂದ? ಈಗ ತಾನೇ ಏರ್ಪೋರ್ಟ್ ಇಳಿದೆ, ಫೋನ್ ಬೇರೆ ಸ್ವಿಚ್ ಆಫ್. ಸರ್ ನಮ್ದೊಂದು ಚಿಕ್ಕ ಹಳ್ಳಿ ಅಂದರೆ ಇಲ್ಲಿ ಬೊಮ್ಮನಹಳ್ಳಿ ಹತ್ರ ಕೋಡಿ ಚಿಕ್ಕನಹಳ್ಳಿ ಅಂತ ಊರದು ಸರ್. ನಮ್ದೊಂದು ಬಡ ಕುಟುಂಬ. ಸ್ಟಾರ್ಟಿಂಗು ನಾನು ಹುಟ್ಟಿದವಾಗ ನಮ್ಮಪ್ಪ ಅಮ್ಮನಿಗೆ ತಿನ್ನೋಕ್ಕೂ ಅನ್ನ ಇದ್ದಿಲ್ಲ ಅಂತೆ. ಯಾಕಂದರೆ ನಮ್ಮ ಅಪ್ಪನಿಗೆ ಕೆಲಸ ಇದ್ದಿಲ್ಲ. ನಮ್ಮಪ್ಪ ಕೆಲ್ಸಕ್ಕಂತ ಹೋಗ್ಬಿಟ್ರೆ, ನಮ್ಮಪ್ಪ ಇಲ್ಲಿ BL ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ಮೂಲ ಯಾವ್ರು? ಕೋಡಿ ಚಿಕ್ಕನಹಳ್ಳಿ ಊರ ತಂದೆ ಊರೇ ಸರ್, ಹುಟ್ಟಿದ್ದು ಬೆಳೆದಿದ್ದೆಲ್ಲ. ನಮ್ಮಮ್ಮ ಅದು ಗವಿಪುರಂ ಗುಟ್ಟಳ್ಳಿ ಅಂದ್ಬಿಟ್ಟು. ನಮ್ಮ ತಂದೆ ಅವಾಗ ಕೆಲ್ಸಕ್ಕೆ ಅಂದ್ಬಿಟ್ಟು ಇಲ್ಲಿ ಸೇರ್ಕೊಂತಾರೆ BLಗೆ ಸರ್. ಅವಾಗ ಸೈಕಲ್ ಸ್ಟ್ಯಾಂಡ್ ನೋಡ್ಕೊಳಕ್ಕೆ ನಮ್ಮ ತಾತ ಒಬ್ರು ಇದ್ದಾರೆ, ನಾರಾಯಣ್ ಸರ್ ಅಂದ್ಬಿಟ್ಟು. ಅವ್ರು ನಮ್ಮ ತಂದೆಗೆ ಫಸ್ಟ್ ಕಾರ್ಪೆಂಟ್ರಿಗೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ರು. ಕಾರ್ಪೆಂಟ್ರ್ ಕೆಲಸ ಮಾಡ್ತಿದ್ರು. ಸೈಕಲ್ ಶಾಪ್ನ ನೋಡ್ಕೊಳಕ್ಕೆ ಬಿಡ್ತಾರೆ. ಅದಾದಮೇಲೆ ಸರ್ ನಮ್ಮಪ್ಪ 15 ದಿವಸಕ್ಕೋ 1 ತಿಂಗಳಿಗೋ ಒಂದ್ಸತಿ ಮನೆಗೆ ಬರ್ತಾ ಇದ್ದಿದ್ದು ಸರ್. ಯಾವ ಥರ ಇದಂದರೆ ಸರ್, ತುಂಬ ಕೆಟ್ಟು ಬಡತನ. ಹೆಂಗೆ ಅಂದರೆ ಸರ್, ಅವಾಗ 15 ದಿವಸಕ್ಕೆ ಒಂದ್ಸತಿ ಬರೋರು, ಇಲ್ಲಿ ತಂದಾಗ್ತಾ ಇದ್ದಿಲ್ಲ, ಏನೂ ಇದ್ದಿಲ್ಲ. ನಮ್ಮಮ್ಮಗೆ ತುಂಬ ಪರಿಸ್ಥಿತಿ ಹೆಂಗಂದರೆ, ನೀರು ಉಯ್ಕೊಳ್ಳೋಕ್ಕೂ ಶೆಡ್ ಥರ ಕಟ್ಟಿದ್ರು. ಮನೇಲಿ ಕರೆಕ್ಟಾಗಿ ನೆಲ ಇಲ್ಲ, ಅವಾಗ ಸಗಣಿ ಸಾರಿಸ್ತಾ ಇದ್ದಿದ್ದು ಸರ್. ನಾನು ಹುಟ್ಟಿದವಾಗಂತೂ ಇದು ತಿನ್ನೋಕ್ಕೂ ಅನ್ನ ಇದ್ದಿಲ್ಲ ಅಂತೆ, ದಟ್ಟು ದರಿದ್ರ ಅಂತೆ ನಾನು ಹುಟ್ಟಿದ್ದು. ಹಂಗೆ ಹೇಳ್ತಾರೆ, ಇವತ್ತು ನಮ್ಮ ತಾಯಿ ಹೇಳ್ತಾರೆ. ನಮ್ಮಪ್ಪ ಈ ಥರ 15 ದಿವಸಕ್ಕೆ ಒಂದ್ಸತಿ ಬರೋರು. ಹಿಂಗಿರ್ಬೇಕಾದ್ರೆ ನಮ್ಮಪ್ಪ ಅವ್ರ ತಂಗಿ ಅವ್ರ ತಾಯಿ ಎಲ್ಲ ಅವಾಗ ತುಂಬ ಹಿಂಸೆ ಅಂತೆಲ್ಲ ಹೇಳ್ತಾರೆ ನಮ್ಮ ತಾಯಿ ಸರ್. ಇವಾಗ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಅವಾಗ ನುಚ್ಚಲ್ಲಿ ಅನ್ನ ಮಾಡ್ಕೊಂಡು ತಿಂತಾಯಿದ್ದೆ ಅಂತ ಹೇಳ್ತಾಯಿದ್ರು ಸರ್ ನಮ್ಮ ತಾಯಿ. ಒಂದು ಪಕ್ಕದ ಮನೆಯಲ್ಲಿ ಯಾವ್ದು ಮನೇಲಿ ಒಂದ್ಸತಿ ಹಿಟ್ಟು ಮಾಡ್ತಾಯಿದ್ರಂತೆ, ಒಂದು ಮುದ್ದೆ ಈಸ್ಕೊಂಡು ತಿನ್ಬಿಡೋಣ, ಆ ಥರ ಬಡತನ ಅಂತೆ ಸರ್. ಆಮೇಲೆ ನಾನು ಹುಟ್ಟಿದ ಮೇಲಂತೂ ಸಿಕ್ಕಾಪಟ್ಟೆ ದರಿದ್ರ. ಆಮೇಲೆ ನನ್ನ ತಮ್ಮಂದಿರು 2ನೇವನು ಹುಟ್ತಾನೆ, ನನ್ನ ತಮ್ಮ. ಅವನು ಹುಟ್ಟಿದವಾಗ ನಮ್ಮ ಅಪ್ಪನಿಗೆ ಪರ್ಮನೆಂಟ್ ಅಂತ ಆಗುತ್ತಂತೆ, ಅವನು ಹುಟ್ಟಿದವಾಗ. ಆಮೇಲೆ 3ನೇವನೊಬ್ಬ ಹುಡ್ತಾನೆ, ಸಾಗರ್ ಅಂದ್ಬಿಟ್ಟು. ಅವನು ಹುಟ್ಟಿದವಾಗಲೇ ನಮ್ಮ ಅಮ್ಮನಿಗೆ ಮತ್ತು ನಮ್ಮ ಅಪ್ಪನಿಗೆ ಕೈಯಲ್ಲಿ ಸ್ವಲ್ಪ ದುಡ್ಡು ಅಂತ ಓಡಾಡಿದಂತೆ. ಅದಾದಮೇಲೆ ಸರಿ, ಊರಲ್ಲೇ ಇದ್ದರೆ ನೀನು ಹಾಳಾಗೋಗ್ಬಿಡ್ತೀಯ, ಬೇಡ ಹುಡುಗರು ಸವಾಸ ಎಲ್ಲ ಮಾಡಿ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ತರಲೆ ಸರ್ ನಾನು. ಅವಾಗ ಎತ್ಕೊಂಬಂದು ಇಲ್ಲಿ BL ಸ್ಕೂಲ್ಗೆ ಹಾಕ್ತಾರೆ ಸರ್. ಇಲ್ಲಿ ಹಾಕ್ಬಿಟ್ಟು ಯಾವಾಗಲೂ ಅಷ್ಟೇ ಸರ್, ಸಂಬಳ ಕಮ್ಮಿ, ಒಳ್ಳೆ ಹಾಕ್ಕೊಳಕ್ಕೆ ಬಟ್ಟೆಗಳಿರ್ತಾ ಇದ್ದಿಲ್ಲ. ಆವಾಗ ಎತ್ಕೊಂಡೋಗಿ ನನ್ನ ಹಾಸ್ಟ್ಲಿಗೆ ಹಾಕ್ಬಿಡ್ತಾರೆ, ಕನಕಪುರದ ಹತ್ರ ಮರಳೆ ಮಠ. ಮರಳೆಗಾವಿ ಮಠ ಅಲ್ಲೇ ಸರ್ ನಾನು ಓದಿದ್ದು. ಅಲ್ಲಿ ಹಾಸ್ಟ್ಲಿಗೆ ಹಾಕ್ಬಿಟ್ಟು ಅವಾಗ 6 ತಿಂಗಳಿಗೊಂದ್ಸತಿ, ವರ್ಷಕ್ಕೊಂದ್ಸತಿ ಎಕ್ಸಾಮ್ ಮುಗಿಸ್ಕೊಂಡು ಇಲ್ಲಿ ಮನೆಗೆ ಬರ್ತಾ ಇದ್ದೆ. ತಿರ್ಗಾ ಮುಗಿದ್ಮೇಲೆ, ರಜಾ ಎಲ್ಲ ಮುಗಿದ್ಮೇಲೆ ತಿರ್ಗಾ ಅಲ್ಲಿಗೆ ಹೋಗ್ತಿದ್ದೆ ಸರ್. ಅಂಥದ್ದೇನು ಮಾಡ್ತಿದ್ರಿ ಇಲ್ಲಿ? ಅಪ್ಪ ಅಮ್ಮ ತೊಗೊಂಡೋಗಿ ಹಾಸ್ಟ್ಲಿಗೆ ಹಾಕುವಂಥದ್ದು ಏನು ಮಾಡ್ತಿದ್ರಿ ಸರ್? ಬಡತನ. ಇನ್ನೊಂದು ಹೇಳಿದ ಮಾತು ಕೇಳ್ತಾ ಇದ್ದಿಲ್ಲ, ತೀಟೆ ಜಾಸ್ತಿ. ಇಲ್ಲಿದ್ರೆ ಇನ್ನು, ಯಾಕಂದರೆ ಆ ವಯಸ್ಸಿಗೆ ಆವಾಗಲೇ ಹುಟ್ಟು ಪರಡಿ ಬಿದ್ದು ಇವನ್ನ ಹಾಳಾಗಿ ಹೋಗ್ಬಿಡ್ತಾನೆ ಅಂದ್ಬಿಟ್ಟು ಎತ್ಕೊಂಡೋಗಿ ಹಾಸ್ಟ್ಲಿಗೆ ಹಾಕ್ಬಿಡ್ತಾರೆ. ಎಷ್ಟನೇ ವಯಸ್ಸಿಗೆ ಸರ್? 6ನೇ ಕ್ಲಾಸಲ್ಲಿ. ಆಮೇಲೆ SLCವರೆಗೂ ಹಂಗೆ ಕಷ್ಟ ಬಿದ್ದು ಓದಿ SLC ಪಾಸ್ ಆಗಿಬಿಡ್ತೀನಿ. ಆಮೇಲೆ ಇಲ್ಲಿ ಕಾಲೇಜಿಗೆ ಸೇರ್ಕೊತೀನಿ. 6 ತಿಂಗಳು ಗ್ಯಾಪಲ್ಲಿ, ಇಲ್ಲಿ ಬಂದೋಗೋ ಗ್ಯಾಪಲ್ಲಿ ಒಂದು ಲವ್ ಅಂತ ಆಗುತ್ತೆ ನನ್ನ ಜೀವನದಲ್ಲಿ. SLC ಆದಮೇಲೆ SLC ಆದಮೇಲೆ PUಗೆ ನನಗೆ ಲವ್ ಅಂತ ಆಗುತ್ತೆ ಸರ್. ಯಾವ ಥರ ಲವ್ ಅಂದರೆ ಹುಚ್ಚಿನ ಥರ ಪ್ರೀತಿ ಮಾಡಿರೋದು. ಆಮೇಲೆ ಅವಳು ಕಾಲೇಜ್ಗೆ ಹೋಗಿದ ತಕ್ಷಣ ನಾನು ಬಿಟ್ಟು ಹೋಗ್ಬಿಡ್ತಾಳೆ. ಅಂದರೆ ನೀವು ಅವ್ರು ಒಂದೇ ಕಾಲೇಜಾ? ಇಲ್ಲ ಸರ್, ಅವಳು ಮದರ್ ಥರದ ಸ್ಕೂಲ್ ಅಂತ ಇಲ್ಲಿ ಇದೆ, ಇಲ್ಲಿ ಓದ್ತಾ ಇದ್ದಿದ್ದು. ಆಮೇಲೆ ಅವಳು ಕಾಲೇಜು, ನಾನು ಕಾಲೇಜು, ಅವ್ರ ಸ್ಕೂಲು SLC. ಅವಳು SLC ಓದ್ತಾ ಇದ್ಲು, ನಾನು PU ಓದ್ತಿದ್ದೆ. ಚೆಲುವಿನ ಚಿತ್ತಾರ ಆ ರೇಂಜ್ ಇಲ್ಲ ಸರ್.
ಒಂದು ವರ್ಷ ಏನೋ ಲವ್ ಆಗಿ ಬಿಟ್ಟೋಗ್ಬಿಡ್ತಾಳೆ ಸರ್. 10ನೇ ಕ್ಲಾಸ್ವರೆಗೂ ಒಂದೇ ಯೂನಿಫಾರ್ಮ್, ಒಂದೇ ಹುಡುಗ, ಏನೇನು ಗೊತ್ತಿರಲ್ಲ. ಅದೇ ಕಾಲೇಜ್ಗೆ ಹೋಗಿದ ತಕ್ಷಣ ಕಲರ್ ಬಟ್ಟೆಗಳು, ಕಲರ್ ಹುಡುಗರು, ಕಲರ್ ದುನಿಯಾ ನೋಡ್ತಾರೆ. ಮೈಂಡ್ ಮೆಚೂರ್ಡ್ ಅವಾಗ ಸರ್. ಬಿಟ್ಟೋದ್ಮೇಲೆ ಅವಾಗ ಆಯ್ತು ಅಂದ್ಬಿಟ್ಟು ನನಗೂ ಅಷ್ಟೇ ಸರ್, ಅಯ್ಯೋ ಅಂದ್ಬಿಟ್ಟು ಅವಾಗ ನಾನು ಲವ್ ಫೇಲ್ಯೂರ್. ಅವಾಗೇನು ಅಷ್ಟೇನೋ ಇದ್ದಿಲ್ಲ. ಕಾಲೇಜ್ ಹೋದ್ಮೇಲೆ ಬಿಟ್ಬಿಟ್ರ ಅವರು? ಅವಳು ಕಾಲೇಜಿಗೆ ಬಂದ್ಮೇಲೆ ಬಿಟ್ಬಿಟ್ಲು ಸರ್ ನನ್ನ. ಒಂದು ವರ್ಷ PUC ಓದ್ದೆ. ಆ ಹುಡುಗಿಗೋಸ್ಕರನೇ ಇಲ್ಲೇ ಸೇರ್ಕೊಂಡೆ ಕಾಲೇಜ್ಗೆ ಸರ್. SLCಗೆ ಹಾಸ್ಟೆಲ್ಲಿ ಗ್ಯಾಪಲ್ಲಿ ಬಂದೋಗೋವಾಗ ಒಂದು ಲವ್ ಆಗುತ್ತೆ ನನ್ನ ಜೀವನದಲ್ಲಿ. ಅದೇನು ಸರ್ ಗ್ಯಾಪಲ್ಲಿ? ಸರ್ ಇಲ್ಲಿ ರಜಕ್ಕಂತ ಬಂದಿದ್ನಲ್ಲ ಸರ್, ಅಲ್ಲಿ ನೋಡ್ಬೇಕು, ಫ್ರೆಂಡ್ಸ್ ನೋಡ್ಬೇಕು. ವೆಲ್ಡಿಂಗ್ ಶಾಪ್ಗೆ ಕೆಲ್ಸಕ್ಕೆ ಸೇರ್ಕೊಂತ ಇದ್ದೆ. ಕೆಲ್ಸಕ್ಕೆ ಸೇರ್ಕೊಂತ ಇದ್ದೆ 1-2 ತಿಂಗಳು. ಈ ಬೇಸಿಗೆ ರಾಜ್ಯದಲ್ಲಿ ಅಲ್ಲಿ ನೋಡಿ ಒಂದು ಲವ್ ಅಂತ ಆಗುತ್ತೆ. ಅದಾದ್ಮೇಲೆ ಸರ್ ನಾನು ತಿರ್ಗಾ ಇಲ್ಲೇ ರಜಾ ಮುಗಿಸ್ಕೊಂಡು ಹಾಸ್ಟೆಲ್ಗೆ ಹೋಗ್ಬೇಕು, ಮಠಕ್ಕೆ ಹೋಗ್ಬೇಕು. ಅಲ್ಲಿ ಲವ್ ಆಗುತ್ತೆ ನನಗೆ. ಅಲ್ಲಿ ವೆಲ್ಡಿಂಗ್ ಶಾಪಿಗೆ ಸೇರ್ಕೊಂತ ಇದ್ನಲ್ಲ, ಇಲ್ಲಿ ಸೀನಾ ಅಂತ ಕರ್ಕೊಂಡೋಗಿ ಸೇರಿಸ್ತಾ ಇದ್ದ. ಸೊ ನೀವು ಈ ಬೇಸಿಗೆ ರಜೆನ ವೇಸ್ಟ್ ಮಾಡ್ತಾ ಇರಲಿಲ್ಲ ಸರ್? ಕೆಟ್ಟು ಬಡ್ತಾನ ಸರ್. ಹೇಳ್ಬಾರ್ದು, ತಿನ್ನಕ್ಕೆ ಅನ್ನ ಇರ್ತಾ ಇದ್ದಿಲ್ಲ ಸರ್, ಅಂತ ಬಡ್ತಾನ. ತಂದೆಗೂ ಅಷ್ಟೇ, ಅವ್ರ ಮನೆಯವ್ರು ಯಾರೂ ಸಪೋರ್ಟ್ ಇಲ್ಲ, ತಾಯಿಗೂ ಅವ್ರ ಮನೆಯವ್ರು ಯಾರೂ ಸಪೋರ್ಟ್ ಇಲ್ಲ. ಇದ್ರ ಮಧ್ಯೆ ನಾವು 3 ಜನ ಮಕ್ಕಳು, 3 ಗಂಡು ಮಕ್ಕಳು. ತಂದೆ ಒಬ್ಬರೇ ದುಡಿತಾ ಇದ್ದಿದ್ದು ಸರ್. ಅವ್ರಿಗೆ ಸಂಬಳ ತುಂಬ ಕಮ್ಮಿ ಸರ್. ಆದರೆ ಸರ್ಕಾರಿ ನೌಕರಿ, ಕಸ ಗುಡಿಸೋದು ಸರ್ ಸ್ಕೂಲಲ್ಲಿ. ಅದು ಗೌರ್ಮೆಂಟ್ ಜಾಬ್? ಗೌರ್ಮೆಂಟ್. ಆಮೇಲೆ ಪರ್ಮನೆಂಟ್ ಆಗಿದೆ ಸರ್. ಯಾವಾಗ ನಾನು ಅಲ್ಲಿ ವೆಲ್ಡಿಂಗ್ ಶಾಪಲ್ಲಿ ಕೆಲ್ಸಕ್ಕೆ ಸೇರಿದೆ, ಅವಾಗ ಲವ್ ಆಯ್ತು. ತಿರ್ಗಾ ಮುಗೀತು, ಹಾಸ್ಟೆಲ್ಗೆ ಹೋಗ್ಬಿಟ್ಟೆ SLCಗೆ. ಅವಾಗ ಎಷ್ಟು ಸಿನ್ಸಿಯರ್ ಆಗಿದ್ಲಂದ್ರೆ ದಿನ ₹1 ಕಾಯಿನಲ್ಲಿ ಫೋನ್ ಮಾಡೋಳು ಇಲ್ಲಿಗೆ ಹಾಸ್ಟೆಲ್ಗೆ. ಲವ್ ಮಾಡಿದೆ ಅಂದ್ಬಿಟ್ಟು ನಾನೊಂದು ಫೋನ್ ಅರೇಂಜ್ ಮಾಡ್ಕೊಂಡೆ, ಬೇಸಿಕ್ ಸೆಟ್. ಅಲ್ಲಿ ಯಾವ ತರ ಕಷ್ಟ ಆಗುತ್ತಾ ಸರ್ ಫೋನ್ ಯೂಸ್ ಮಾಡೋದು. ಬುದ್ಧಿಯವರು ನಮ್ಮ ಸ್ವಾಮಿಗಳು ಮಠದಲ್ಲಿ, ಅಯ್ಯೋ ಸರಿಯಾಗಿ ಹೊಡೆದಾಕ್ಬಿಡೋರು. ಅಲ್ಲಿ GN ಮಾಸ್ಟರ್ ಅಂತ ಇದ್ದಾರೆ. ಫೋನ್ ಒಂದ್ಸತಿ ಸಿಕ್ಕಿ ಯಾಕೆ ಹೇಳ್ತೀರಾ ನನ್ನ ಪಜೀತಿ, ಆ ಥರ ಸಿಕ್ಕಾಪಟ್ಟೆ ಆಯಿತು ಅಂದ್ಬಿಟ್ಟು ಅಲ್ಲಿ ಓದ್ತಾ ಇದ್ದೆ. ಆಮೇಲೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬಂದೆ. SLC ಮುಗೀತು. ಏನ ಹೆಸರು? ನವಿಲು ಸರ್. ಮಠದಲ್ಲಿ ಫೋನ್ ಹಿಂಗೆ ಇಲ್ಲಿ ಗ್ಯಾಪಲ್ಲಿ ಬಂದ್ಬಿಟ್ಟು ಹೋಗ್ತಾ ಇದ್ನಲ್ಲ, BL ಕಾಲನಿ ನನ್ನ ಫ್ರೆಂಡ್ ಒಬ್ಬ ಮೊಟ್ಟೆ ಅಂತಿದ್ದ. ಅವ್ನು ಬಂದು ಒಂದು ₹500 ಸೆಕೆಂಡ್ಸಂಗೆ ಒಂದು 9620 ಅಂತ ಹೋಗಿ ಬರ್ತಾಯಿತ್ತು ಗೊತ್ತಾ ಸರ್, ನೋಕಿಯಾ. ಆ ಸೆಟ್ನ ಈಸ್ಕೊಟ್ಟ. ಅದನ್ನ ಎತ್ಕೊಂಡು ಹೋದೆ. ಒಂದು ಸಿಮ್ಮು ಫೇಕ್ದೊಂದು ಸಿಮ್ ಇಸ್ಕೊಂಡು ಅದರಲ್ಲಿ ಹೆಂಗೋ ಹಂಗೆ ಅರೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ ಸರ್. ಅವಳು ₹1 ಕಾಯಿನಲ್ಲಿ ಫೋನ್ ಮಾಡೋಳು ಆ ಮೊಬೈಲ್ಗೆ ಈ ಟೈಮ್ಗೆ ಅಂತ. ಅವಳು ಸ್ಕೂಲ್ ಮುಗಿಸ್ಕೊಂಡು ಟ್ಯೂಷನ್ಗೆ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ಲು. ಟ್ಯೂಷನ್ ಮುಗಿಯೋ ಮೂಮೆಂಟಲ್ಲಿ ನನಗೆ ಫೋನ್ ಮಾಡೋಳು. ಅದು 5 ನಿಮಿಷ ಮಾತಾಡೋಳು ಸರ್. ಆ ಥರ ಲವ್ ಇದ್ದಿದ್ದು. ಆಟೋಮೆಟಿಕ್ಕು SLC ಮುಗಿದಿದ ತಕ್ಷಣ ನಾನು ಇಲ್ಲೇ ಸೇರಿಕೊಂಡೆ ಕಾಲೇಜ್ಗೆ, ಮದರ್ ತೆರೇಸಾ ಕಾಲೇಜ್ ಹೋದವಾಗ. ಅಲ್ಲಿ ಅವಳದು SLC ಮುಗಿದಿದ ತಕ್ಷಣ ಮಲ್ಲೇಶ್ವರಮಲ್ಲಿ ಒಂದು ಕಾಲೇಜಿಗೆ ಸೇರ್ಕೊಂಡ್ಲು ಅವಳು ಸರ್. ಕಾಲೇಜ್ಗೆ ಹೋಗಿದ್ದೆ, ನನ್ನ ಬಿಟ್ಟೇ ಬಿಟ್ಲು. ಅವಾಗ ಚಿಕ್ಕ ಏಜ್ ಅಲ್ವಾ, ತುಂಬ ಡೀಪ್ ಲವ್ ಅಂದ್ಬಿಟ್ಟು ಅವಾಗ ಅಷ್ಟೇನು ತಲೆ ಕೆಡಿಸ್ಕೊಂಡಿಲ್ಲ ಸರ್. ಆಯಿತು ಅಂದ್ಬಿಟ್ಟು ನಂದು 2nd PU ಮುಗೀತು. ಪಾಸು? 2nd PU ಪಾಸು. ಒಂದು ಸಬ್ಜೆಕ್ಟ್ ಹೋಗ್ಬಿಟ್ಟಿತ್ತು. ತಿರ್ಗಾ ಸಪ್ಲಿಮೆಂಟ್ರಿ ಕಟ್ಟಿ ಹೆಂಗೆ ಪಾಸ್ ಮಾಡ್ಕೊಂಡೆ. ಕಾಮರ್ಸಾ ಆರ್ಟ್ಸಾ? ಸರ್ ಕಾಮರ್ಸು ಸರ್. ಅದಾದಮೇಲೆ ಸರ್ ಇಲ್ಲಿಗೆ ಬಂದೆ. ರಿಯಲ್ ಲೈಫ್ ಅವಾಗ ಸ್ಟಾರ್ಟ್ ನೋಡಿ ಸರ್. PUC ಫೇಲ್ ಆದಮೇಲೆ ಮನೇಲಿ ತಂದೆ ಬರೋದು ದಿನ ಸಾಯಂಕಾಲ ಆಯ್ತು ಅಂದರೆ ಎಣ್ಣೆ ಹೊಡ್ಕೊಂಡು ಹಾಕ್ಬಿಡೋರು ಸರ್. ಯಾಕೆ ಸರ್ ಹುಡ್ಕೊಂಡು ಹೋಗು, ಹೊರಡಿ ಬೀಳ್ತೀಯಾ, ಚಪ್ಪರ ಐತ್ಯಾ, ನೀನು ಇಷ್ಟು ಉದ್ದ ಮಾಡಿಕ್ಕಿಲ್ವಾ, ತಿನ್ಕೊಂಡು ಓಡಾಡ್ತೀಯಾ, ದಿನ ಹೊಡೆಯೋರು ಸರ್. ಅವಾಗ ನನ್ನ ಫ್ರೆಂಡ್ ಸರ್ಕಲೆಲ್ಲ ಇಲ್ಲಿ ಓದಿರೋರೆಲ್ಲ ಗಾಡಿಗಳಿಸ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಏನು ಮಾಡೋದಂದರೆ ಅವನ ಅಶೋಕ ಅನ್ನೋನು ಬಂದು ನನಗೊಂದು ಸ್ವಲ್ಪ ಕ್ಲೋಸ್ ಇದ್ದ. ಏನು ಮಾಡೋದು, ಬೊಮ್ಮನಹಳ್ಳಿ ಅಂತ ನನ್ನ ಅಡ್ಡೆಸರು ಸರ್. ಅಲ್ಲಿರೋದಕ್ಕೆ ಇಲ್ಲಿ ಬೊಮ್ಮನಹಳ್ಳಿ ಅಂತ ಅಡ್ಡೆಸರು ಕರೀತಾರೆ ಈ ಊರಲ್ಲಿ. ಒಂದು ಕೆಲಸ ಮಾಡೋ, ನೀನು ಸದ್ಯಕ್ಕೆ ಹೋಗಿದ್ದೊಂದೇ ಆಪ್ಷನ್ ಇರೋದು. ನೀನು ನೋಡಪ್ಪ RMC ಹಾಡಿಗೆ ನೀನು ಸೇರ್ಕೊಂಡಂದರೆ ದಿನ ನಿಂಗೆ ಪೇಮೆಂಟು ಮೂಟೆ ಬರೋದು ಸರ್. ಸೇರಿಕೊಂಡೆ ಸರ್. ಒಂದು ದಿನಕ್ಕೆ ಅವಾಗಲೇ ₹400 ₹500 ದುಡಿತಾ ಇದ್ದೆ ಸರ್. ಎಷ್ಟು ವರ್ಷದಿಂದ ಸರ್? ಒಂದು 2013 ಅದು 12 ವರ್ಷದಿಂದ. ₹400 ₹500 ದುಡಿತಾ ಇದ್ದೆ, ಮೂಟೆ ಬರೋದು. ಹಂಗಿದ್ದೆ ಸರ್, ಆಳು ಫುಲ್ ಕಾಡಕ್ಕಾಗಿದ್ದೆ ಸರ್ ಅವಾಗ ಸರ್. ಆಯಿತು ಅಂದ್ಬಿಟ್ಟು 1 ವರ್ಷ 1.5 ವರ್ಷ 1.2 ವರ್ಷ ಹೋದೆ. ಮೂಟೆ ಹೊರದು ಅಂದ್ರೆ ಏನು ಸರ್? RMCಲಿ ಮೂಟೆಗಳು ಹೊರ್ತಾರೆ ಗೊತ್ತಾ ಸರ್, ರೇಷನ್ನು ದಿನಸಿ. ಅದನ್ನ ಅಂಗಡಿಯಲ್ಲಿ ಮೂಟೆಗಳನ್ನ ಎತ್ಕೊಂಡೋಗಿ ಗಾಡಿಗೆ ಲೋಡ್ ಮಾಡೋದು. ಆಮೇಲೆ ಅಲ್ಲಿ ಲೋಡ್ ಮಾಡಿಬಿಟ್ಟು ಯಲಹಂಕ ಆ ಥರ ಅವ್ರದ್ದು ರೂಟ್ಗಳಿರುತ್ತೆ, ಅಂಗಡಿಗೆ ಹೋಗಿ ಅನ್ಲೋಡ್ ಮಾಡೋದು. ಹಿಂಗಿರ್ಬೇಕಾದ್ರೆ ಹೆಂಗೋ ಹಂಗೆ ಒಂದು ಅಲ್ಪ ಸ್ವಲ್ಪ ದುಡ್ಡನ್ನ ಅರೇಂಜ್ ಮಾಡಿ ಎತ್ಕೊಂಬಂದು ನಮ್ಮ ಮನೇಲಿ ಕೊಟ್ಟೆ. ಅಮ್ಮ ನೀನು ಏನು ಮಾಡ್ತೀಯೋ ಗೊತ್ತಿಲ್ಲಪ್ಪ, ನನಗೆ ಗಾಡಿ ಬೇಕು ನೋಡ್ರಿ, ನಾನು ದುಡ್ದಿರೋ ದುಡ್ಡು ಒಂದಿಷ್ಟೈತೆ ಅಂದ್ಬಿಟ್ಟು ಅವ್ರ ಕೈಗೆ ಎತ್ಕೊಂಬಂದು ಕೊಟ್ಟಿದ್ದಕ್ಕೆ ಅವ್ರು ನಮಗೆ ಒಂದು ಪಲ್ಸರ್ ಇಸ್ಕೊಟ್ರು, 2 ವೀಲರ್. ಇವತ್ತಿಗೂ ನಾನು ಅದೇ ಗಾಡಿಯಲ್ಲೇ ಓಡಾಡೋದು ಸರ್. ಇದಾದಮೇಲೆ ಸರಿ ಆಯಿತು ಅಂದ್ಬಿಟ್ಟು ಎದೇನೋ ಸ್ಟಾರ್ಟ್ ಆ ಥರ ಇದಾಗೋಯ್ತು. ಮೂಟೆ ಒತ್ತಿ ಬೇಡ ಇದು ಮುಂದೆ ಫ್ಯೂಚರಲ್ಲಿ ಎಫೆಕ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ಬಿಟ್ಬಿಟ್ಟೆ.
ಸರ್ ಮೂಟೆ ಹೊತ್ತರೆ ಎದನೋ ಬಂದ್ಬಿಡುತ್ತಾ? ಬರುತ್ತೆ ಸರ್, ಖಂಡಿತ ಬರುತ್ತೆ. 100 kg ಮೂಟೆ ಎಲ್ಲ ಹೊತ್ತರೆ ಏನು ತಮಾಷೆನಾ ಸರ್? ದಿನ ಎಷ್ಟು ಮೂಟೆ ಹೊರ್ತಿದ್ರೆ? ಸರ್ ಹೊರ್ತಾ ಇದ್ವಿ ಸರ್, ಒಂದು 150-200 ಮೂಟೆ ಹೊರ್ತಾ ಇದ್ವಿ. 3 ಜನ ಕೂಲಿಯವರು ಇರೋರು. ಆ ಮೂಟೆ ಹೊರ್ಬೇಕಾದ್ರೆ ಯಾವ್ದಾರು ಇನ್ಸಿಡೆಂಟ್? ಸರ್ ಸಿಕ್ಕಾಪಟ್ಟೆ ಬೆವರು ಕಷ್ಟ, ಬಿಸಿಲಲ್ಲಿ ನಿಮಗೆ ಬರೀ ಮೈಯಲ್ಲಿ ನೀವು ಮೂಟೆ ಹಿಂಗೆ ಒತ್ತರೆ ಹೆಂಗಿರುತ್ತೆ ಅಂದರೆ ಒಂದ್ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್, ನೋಡೋಣ ಆಗಲ್ಲ. ಅಂಗಡಿಯಲ್ಲಿ ಒಂದ್ಸತಿ ಒಬ್ಬ ಅನ್ಬಿಟ್ಟಿದ್ದ, ದಿಲೀಪ್ ಅಂತ ಯಪ್ಪ ಹೆಸರು, ನಮ್ಮ ವೆಂಕಟೇಶಣ್ಣ ಅಂದ್ಬಿಟ್ಟು ಅವರು ನಮ್ಮ ಅಶೋಕ್ ಅವ್ರ ಮಾವ, ಅವ್ರ ಗಾಡಿ ಮುನೇಗೌಡ್ರ ಅವ್ರ ಅಳಿಯ, ಬೆಳಗ್ಗೆನೇ ಇಲ್ಲಿ ಅಂಗಡಿ ಮುಂದೆ ಬಂದು ನಿಂತ್ಕೊಂಡ್ರೆ ಹೋಗೋ ಸೈಡ್ಗೆಲಿ ಅಂತ ಬೈದ್ಬಿಟ್ಟಿದ್ದ. ಹಂಗಿದ್ದೆ ಸರ್ ನಾನು ವಿಕಾರವಾಗಿ. ಆ ಥರ ತುಂಬ ಇನ್ಸಿಡೆಂಟ್ಸ್ ಸರ್ ತುಂಬ ಆಗಿದೆ ಸರ್. ಅವಾಗೇನು ದುಡಿಯೋವಾಗೇನು ಅಷ್ಟು ಇದಾಗ್ತಾ ಇದ್ದಿಲ್ಲ ಸರ್, ಆದರೆ ಹೋಗ್ತಾ ಹೇಳ್ತೀನಿ ಸರ್ ಪ್ರತಿಯೊಂದು. ಆಮೇಲೆ ನನ್ನ ಹೆಂಗೋ ಹಂಗೆ ಅಲ್ಪ ಸ್ವಲ್ಪ ದುಡ್ಡು ಎತ್ಕೊಂಬಂದು ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಕ್ಕೆ ಗಾಡಿ ಇಸ್ಕೊಟ್ರು. ಆಮೇಲೆ ಏನು ಮಾಡ್ಬಿಟ್ಟೆ, ಅದೇನೋ ಬರೋ ಥರ ಸ್ಟಾರ್ಟ್ ಆಯಿತು ಅಂದ್ಬಿಟ್ಟು ನಾನೇನು ಮಾಡ್ಬಿಟ್ಟೆ, ಬೇಡ ಅಂದ್ಬಿಟ್ಟು ನಾನು ಅಲ್ಲಿ ಡ್ರಾಪ್ ಮಾಡಾಕ್ದೆ. ಇವ್ರ ಮನೆಯಲ್ಲೇ ನಮ್ಮ ಅಪ್ಪನೇ ಹೇಳ್ಬಿಟ್ರು, ಬೇಡ ಬಿಡು ಇನ್ನೇನು ಮೂಟೆ ಹೊರಕ್ಕೆಲ್ಲ ಹೋಗ್ತೀಯ, ಬೇಡ ಬಿಟ್ಬಿಡು ಅಂತ ಅಂದರು. ಸರ್ ನಮ್ಮ ಫ್ಯಾಮಿಲಿಯಲ್ಲಿ ಯಾವ ಥರ ಕಷ್ಟ ಅಂದರೆ ಸರ್, ನಮ್ಮ ತಾಯಿ ಒಂದು ಸತಿ ಅವಾಗ ಬೈಲಾರ್ ಅಂತಾರೆ ಗೊತ್ತಾ ಸರ್? ಅಂಡೆನ ಬೈಲಾರ್ ಅಂತ ಅವಾಗ ನಮ್ಮ ನೀರು ಕಾಯಿಸೋ ಬೈಲರು. ಅಂಡೆ ಇಲ್ದಿರ ಬೈಲಾರಲ್ಲಿ ನೀರು ಕಾಯಿಸ್ತಾ ಇದ್ರೆ ನಮ್ಮಪ್ಪ ಅವರು ತಂಗಿನ ಯಾರೋ ಇದು ನಂದು ಕೊಡು ಅಂದ್ಬಿಟ್ಟು ಆ ನೀರನ್ನ ಹಂಗೆ ಚೆಲ್ಬಿಟ್ರಂತೆ, ಕಾಯ್ದಿರೋ ನೀರನ್ನ. ಸರ್ ಸಿಕ್ಕಾಪಟ್ಟೆ ಇದು ಪಾಪ ತುಂಬ ಅವಮಾನಗಳು ಬಿದ್ದು ಬಂದವ್ರೆ ಸರ್. ಆಮೇಲೆ ನನ್ನ ರಿಯಲ್ ಲೈಫಲ್ಲಿ ಮೂಟೆ ಎಲ್ಲ ಒತ್ತೆ ಎಲ್ಲ ಆಯಿತು ಸರ್. ಆಯಿತು ಅಂತ ನಮ್ಮಪ್ಪ ಸಂತೋಣ ಅಂತಿದ್ದಾರೆ, ಮದರ್ ಡೈರಿಯಲ್ಲಿ ಅವ್ರದ್ದು 8 ಮತ್ತು ಇದು ಹಾಲ್ದು ಸಪ್ಲೈ ಇದೆಯಲ್ಲ ಸರ್, ಕ್ಯಾಂಟ್ರೋ, ಅದಕ್ಕೆ ಮಾತಾಡಿ ಸೇರಿಸಿದ್ರು. ಇವ್ನು ನನ್ನ ಮಗ ಡ್ರೈವಿಂಗ್ ಕಲಿಬೇಕು ಅಂದ್ಬಿಟ್ಟು ಅದಕ್ಕೂ ಕ್ಲೀನರಾಗೇ ಹೋದೆ ಸರ್. ಅಲ್ಲೋದವನು ನನಗೆ ಒಬ್ಬ ಮನು ಮತ್ತು ಚಪಾತಿ ಅಂತೆಲ್ಲ ಇದ್ದರು ಡ್ರೈವರ್ಗಳು, ಅವ್ರು ನಂಗೆ ಡ್ರೈವಿಂಗ್ ಕಲಿಸ್ಕೊಟ್ರು. ಅದಾದಮೇಲೆ ನಾನು ಕ್ಯಾಬ್ ಓಡ್ಸೋಕೆ ಹೋದೆ ಸರ್, ಕಾರ್ ಓಡ್ಸೋಕೆ ಹೋದೆ, ಕಂಪ್ನಿ ಕಾರು. ಹಾಂ ಸರ್ ಕ್ಯಾಬ್ ಓಡ್ಸೋಕೆ ಹೋದವನು ಏನೋ ಗೊತ್ತಿಲ್ಲ, ಅವಾಗ ಬುಲ್ಬುಲ್ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ನೈಸ್ ರೋಡಲ್ಲಿ. ಇವಾಗ ಬರ್ತಾರೆ ರಾಕಿ ಬೈ ತೋರಿಸ್ತೀನಿ. ಶೂಟಿಂಗ್ ನಡೀತೈತೆ ಬಮ್ಮ, ಬಾರ ನನ್ನ ಜೊತೆ ಅಂದ್ಬಿಟ್ಟು ಕರ್ಕೊಂಡೋದ್ರು. ಸ್ಟಾರ್ಟಿಂಗ್ ದರ್ಶನ್ ಸರ್ ಬುಲ್ಬುಲ್ ಮೂವಿಯಲ್ಲಿ ವೀಲಿ ಹೊಡಿತಾರೆ ಸ್ಟಂಟಿಂಗು, ಆ ಟೀಮ್ ಅದು ನಮ್ಮ ರಾಕಿ ಬೈ ನನ್ನ ಜೊತೆಲಿ ಕರ್ಕೊಂಡೋದ್ರು ಸರ್. ಅವತ್ತು ನನಗೆ ಶೂಟಿಂಗ್ ಮೇಲೆ ಒಂದು ಇದಾಯಿತು ಸರ್, ಏನೋ ಮಾಡ್ಬೋದು ಇದರಲ್ಲಿ ಅಂದ್ಬಿಟ್ಟು. ಆಮೇಲೆ ತಿರ್ಗಾ ಗ್ಯಾಪ್ ಆಗೋಯ್ತು, ತಿರ್ಗಾ ಅದೇ ಥರ ಕ್ಯಾಬ್ ಓಡಿಸ್ಕೊಂಡಿದ್ದೆ. ಅದಾದಮೇಲೆ ಎಲೆಕ್ಷನ್ ನಡೀತಾ ಇತ್ತು. ಆರ್ ಕೆ ರೆಡ್ಡಿ ಅಂತಿದ್ದಾರೆ ನಮ್ಮ ವಿನೋದ್ ರೆಡ್ಡಿ ಅಣ್ಣ ಅವರನ್ನ, ಅವರು ಆರ್ ಕೆ ರೆಡ್ಡಿ ಅಣ್ಣ ನನ್ನ ಜೊತೆಲಿ ಕರ್ಕೊಂಡೋಗಿದ್ರು. ಕ್ಯಾನ್ವಾಸ್ ಮಾಡ್ತಾಯಿದ್ವಿ ಅವಾಗ, ಯಾಕಂದರೆ ಸರ್ ದುಡ್ಡು 100 ರೂಪಾಯಿ ಕೊಡೋರು ಅವಾಗ ಕ್ಯಾನ್ವಾಸ್ಗೆ, 200 ರೂಪಾಯಿ. ಅವ್ರ ಹತ್ರ ಹೋದವಾಗ ಹಂಗೆ ಅಲ್ಲಿ ಕುತ್ಕೊಂಡಿದ್ದವಾಗ ಇವ್ರು ನಮ್ಮ ಮಧುಗುರು ನಮ್ಮ ಮೇರದವ್ರು ಏನು ಮಾಡ್ತಾರೆ, ಏನೋ ಸಮಾಚಾರ ಅಂತ ಮಾತಾಡ್ತಾರೆ. ಹೇಳ್ರಿ ಗುರು, ಆರಾಮ ಗುರು ನೀವು ಶೂಟಿಂಗ್ ಹೋಗ್ತಿರಲ್ಲ, ನನ್ನೂ ಕರ್ಕೊಂಡೋಗ್ರಿ ಗುರು, ನನಗೆ ಹೆವಿ ಇಷ್ಟ ಅಂದವಾಗ ಹೇಳಕ್ಕಿಲ್ವಾ ಸರ್ ಫಸ್ಟೇ ನನಗೆ ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ, ನಮ್ಮ ವಿಶ್ವಣ್ಣ ಗುರುಗಳಂತ ಇನ್ನೊಬ್ರ ಹತ್ರ ಕಳಿಸ್ತಾರೆ. ನಂಬರ್ ಕೊಟ್ಟೆ ಅಂತೇಳು, ಅವ್ರು ಸೇರಿಸ್ತಾರೆ ಅಂತ ಅಂತಾರೆ. ನಾವು ವಿಶ್ವಣ್ಣಗೆ ಫೋನ್ ಮಾಡ್ತೀನಿ, ಈ ಥರ ಮಧು ಗುರು ನಂಬರ್ ಕೊಟ್ಟರು, ಶೂಟಿಂಗ್ ಇದ್ರೆ ಹೇಳ್ರಿ ಅಂತ ಅಂದಾಗ ಆಯಿತು ಅಂದ್ಬಿಟ್ಟು ಅವರು ಜೈ ಮಾರುತಿ 800ಗೆ ಕರೆಸ್ತಾರೆ ಸರ್ ಗ್ಯಾಂಗ್ ಹುಡುಗನಾಗಿ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನನ್ನ ಜರ್ನಿ. ಜೈ ಮಾರುತಿ 800ಗೆ ಗ್ಯಾಂಗ್ ಆಗಿ ಹೋಗ್ತೀನಿ. ಏನ್ ಗ್ಯಾಂಗ್ ಅಂದ್ರೆ? ಗ್ಯಾಂಗ್ ಹುಡುಗರು ಸರ್, ಕೂದ್ಲು ಗಡ್ಡ ಬಿಟ್ಕೊಂಡು ರೌಡಿಗಳ ತರ ಹಿಂದೆಗಡೆ ನಿಂತ್ಕೊಂತಾರಲ್ಲ, ಅದು ಗ್ಯಾಂಗ್ ಹುಡುಗರು. ಹ್ಞೂ ಸರ್ ಇವಾಗಲೂ ಎಷ್ಟೋ ಜನ ಪಾಪ ಗ್ಯಾಂಗ್ ಹುಡುಗರು ಇದ್ದಾರೆ. ನಾನು ಗ್ಯಾಂಗ್ ಹುಡುಗಾಗಿ ಬಂದು ಇವತ್ತು. ಆಮೇಲೆ ಜೂನಿಯರ್ ಆಗೋಕ್ಕೂ ಸೇರ್ಕೊತೀನಿ ಸರ್. ಆಮೇಲೆ ಅದಕ್ಕೋಗಿ ಸೇರ್ಕೊತೀವಿ, ಹಿಂಗೆ ನಡೀತಾ ಇರುತ್ತೆ ಸರ್. ಶೂಟಿಂಗ್ ಸೇರ್ಕೊಂಡವಾಗ ಸರ್ ನನಗಾಗಿದ್ದು ಸರ್ ಕಷ್ಟ ಅಂದರೆ ಏನಂತ ಸರ್, ನಾನು ಅಲ್ಲಿಂದ ಸರ್ ನಾನು ನೋಡಿದ್ದು ಸರ್, ಒಂದು ದಿನಕ್ಕೆ 300 ರೂಪಾಯಿ ಪೇಮೆಂಟು ಸರ್. ಶೂಟಿಂಗೋಸ್ಕರ ಕೂದಲು ಗಡ್ಡ ಬಿಟ್ಟಿದ್ದೀನಿ, ಮನೆಗೆ 1 ರೂಪಾಯಿ ಕಾಸು ಕೊಡ್ತಾಯಿಲ್ಲ ನಾನು. ನಮ್ಮಪ್ಪ ಸಿಕ್ಕಾಪಟ್ಟೆ ಹಿಡ್ಕೊಂಡು ಹೊಡೆದಾಕ್ಬಿಡೋರು ಸರ್, ಹೆಂಗಂದ್ರೆ ಹಂಗೆ ಸರ್. ನೋಡಿ ಹೆಂಗೆ ಬರ್ರೆಗಳೆಲ್ಲ ಹಾಕ್ಬಿಟ್ಟವ್ರೆ ಸರ್. ಕೆಲ್ಸಕ್ಕೆ ಹೋಗೋ ಅಂದರೆ ನಿಮ್ಗೆ ಇವಾಗೆಲ್ಲ ಇದೆಲ್ಲ ಬೇಕಾ, ಆ ಥರ ಹಿಂಸೆ ಕೊಟ್ಬಿಡೋರು ಸರ್. ಶೂಟಿಂಗು ಅಷ್ಟೇ, ವಾರದಲ್ಲಿ 1 ದಿವಸ ಇದ್ದರೆ ಹೆಚ್ಚು. ಅಯ್ಯೋ ಏನಪ್ಪ ಇದು ಇಂಥ ಪರಿಸ್ಥಿತಿ ಬಂದ್ಬಿಡ್ತು, ಬೇಡ ಮೊದಲಿನ ಥರ ಬಿಟ್ಬಿಟ್ಟು ಕಾರ್ ಓಡ್ಸೋಕ್ಕೆ ಹೋಗ್ಬಿಡೋಣ, ಇದು ನಮಗೆಲ್ಲ ಸೆಟ್ ಆಗೋಲ್ಲ ಅಂತ ಬಿಟ್ಟು ಹೋಗೋಕ್ಕೆ ಅಷ್ಟರಲ್ಲಿ ಬೇರೆ ಯಾವುದೋ ಇನ್ನೊಂದು ಶೂಟಿಂಗ್ ಬಂದುಬಿಡೋದು ಸರ್. ಸರಿ ಆಯಿತು ಹೋಯ್ತು ಅಂದ್ಬಿಟ್ಟು ನಾನು ಶೂಟಿಂಗ್ ಸೇರ್ಕೊಂಡೋದವಾಗ ನನ್ನ ಬಿಟ್ಟೋಗಿರೋ ಪುಣ್ಯಾದ ಗೀತಿ ತಿರ್ಗಾ ನನ್ನ ಜೀವನದಲ್ಲಿ ಬರ್ತಾಳೆ, ಶೂಟಿಂಗ್ ಇದೆಯಾ ಅಂದ್ಬಿಟ್ಟು. ಯಾರೋ SLC? ಹಾಂ ಸರ್. ಅವಾಗ ಅವಳು ಕಾಲೇಜು ಮುಗಿಸಿ ಡಿಗ್ರಿಗೆ ಮುಗಿಸಿರ್ತಾಳೆ, ಅವಾಗ ತಿರ್ಗಾ ನನ್ನ ಜೀವನದಲ್ಲಿ ಬರ್ತಾಳೆ ಶೂಟಿಂಗ್ ಸೇರ್ಕೊಂಡಿದ್ಯಾ ಅಂದ್ಬಿಟ್ಟು. ಅವರೇ ಬಿಟ್ಟೋದವಳು. 2 ವರ್ಷ ಲವ್ ಮಾಡಿ 5 ವರ್ಷ ಗ್ಯಾಪ್ ಆಗಿರುತ್ತೆ. 5 ವರ್ಷ ಆದಮೇಲೆ ನಾನು ಶೂಟಿಂಗ್ ಸೇರಿದ್ದೀನಿ ಅಂದ್ಬಿಟ್ಟು ತಿರ್ಗಾ ನನ್ನ ಜೀವನದಲ್ಲಿ ಬರ್ತಾಳೆ. ಅವರೇ ಬರ್ತಾಳೆ. ನೀವು ಕೇಳಿಲ್ಲ, ಅವರೇ ಬಂದು ಅವಳೇ ಬರ್ತಾಳೆ ಸರ್. ಅಂದರೆ ನಾನೇ ಮೆಸೇಜ್ ಮಾಡಿದೆ, ನಾನು ಫೇಸ್ಬುಕ್ಕಲ್ಲೆಲ್ಲ ನೋಡಿ ಎಲ್ಲ ಇದು ಮಾಡಿ ಹಂಗೆ ನಾನು ಮೆಸೇಜ್ ಮಾಡಿದೆ.
ಸರ್ 5 ವರ್ಷದಲ್ಲಿ ನಾನು ಅಂದ್ರೇನೆ ಆಗ್ದಿರ ಇರೋಳು ಏನು ಮಾಡಿದ್ರು ಇಲ್ದಿರ ಇರೋಳು ನನ್ನ ತಿರ್ಗಾ ನನ್ನ ಜೀವನದಲ್ಲಿ ರಿಟರ್ನ್ ಅವಳೇ ಬರ್ತಾಳೆ. ಬಂದವಳು 1 ವರ್ಷ ತಿರ್ಗಾ ಇರ್ತಾಳೆ. ಸರ್ ನಾನು ಶೂಟಿಂಗ್ ಹೋಗೋನು 300 ರೂಪಾಯಿ ಸಂಬಳ ಇಸ್ಕೊಳ್ಳೋನು, ಅವಳು ಬಂದ್ಬಿಟ್ಟು ಏನೋ ನಾನು ಶೂಟಿಂಗಲ್ಲಿ ದೊಡ್ಡ ಇದೇ ಆಗಿದ್ದೀನಿ ಅಂದ್ಕೊಂಡು ಬಂದ್ಬಿಡ್ತಾಳೆ ನನ್ನ ಜೀವನದಲ್ಲಿ. ನೋಡಿದ್ರೆ ಸರ್ ತಿರ್ಗಾ 1 ವರ್ಷ ಇದ್ದು ಸರ್ ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಟಿಬಿಟ್ಟು ಹೊರಟೋಗ್ಬಿಡ್ತಾಳೆ ಸರ್. ತಲೆ ಮೇಲೆ ಸಾಲಗಳಿಸಿ ಸರ್ ಸುಮಾರು ಒಂದು 5-6 ಲಕ್ಷವರೆಗೂ ಸಾಲ ಮಾಡ್ಬಿಡ್ತೀನಿ ಸರ್. ಯಾವ ಥರ ಪರಿಸ್ಥಿತಿ ಅಂದರೆ ಸರ್ ಬೇಡ ಸರ್. ಅಲ್ಲ ಯಾಕೆ ಸಾಲ ಮಾಡಿದ್ರು ಹುಡುಗಿಗೋಸ್ಕರ? ಸುತ್ತಾಡಿಸ್ಬೇಕಲ್ಲ ಸರ್, ದಿನ ಡ್ರಾಪು ಪಿಕಪ್ ಮಾಡ್ತಾ ಇದ್ದೆ, ಕರ್ಕೊಂಡೋಗಿ ಆಚೆ ಕಡೆ ಸುತ್ತಾಡಿಸ್ಬೇಕು. ಏನಕ್ಕೆ ಸಾಲ ಮಾಡಿದೆ ಅಂದರೆ ಅವಳು ಕೇಳಿದ ಬಟ್ಟೆ ಬೇಕು, ಈಸ್ಕೊಡ್ಬೇಕು. ಅದು ಅಲ್ಲಿ ಇಲ್ಲಿ ಕೇಳ್ತಾಳ, ಅವ್ರ ಹೆಣ್ಮಲ್ಗೆ ಕರ್ಕೊಂಡೋದ್ರೆ ನನಗೆ ಆ ಬಟ್ಟೆ ಬೇಕಾದರೆ ಅದು ಈಸ್ಕೊಡ್ಬೇಕು. ಹಾಗೆಲ್ಲ ಈಸ್ಕೊಟ್ಟು ಅಷ್ಟೆಲ್ಲ ನೋಡಿಕೊಂಡು ಚೆನ್ನಾಗಿ ನೋಡಿಕೊಂಡು ತಿರ್ಗಾ ನನ್ನ ಜೀವನದಲ್ಲಿ ಇವಂದು ಏನು ಬಾಳಿಲ್ಲ ಅಂದ್ಬಿಟ್ಟು ತಿರ್ಗಾ ಬಿಟ್ಟೋಡೋಗ್ಬಿಡ್ತಾಳೆ ಸರ್. ಸರ್ ಅವಳು ಬಿಟ್ಟೋಗೋ ಮೂಮೆಂಟಲ್ಲಿ ಯಾವ ಥರ ಅಂದರೆ ಸರ್ ಫುಲ್ಲು ಕುಡ್ದು ಟೈಟ್ ಆಗಿದ್ದೀನಿ ಸರ್. ಅವಳು ಬಿಟ್ಟೋಗಿದ್ದಿ ಸರ್ ಟೈಟ್ ಆಗಿಬಿಟ್ಟು ಇಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ, ಹೋಗಿ ಹಿಂಗೆ ಮಲಗಿಬಿಟ್ಟಿದ್ದೀನಿ ಸರ್, ಫುಲ್ ಟೈಟ್ ಆಗಿಬಿಟ್ಟು. ಸರ್ ಯಾರೋ ಒಬ್ಬ ಕುಡ್ಕ ಬಂದನ್ನು ಎಬ್ಬರಿಸ್ತಾನೆ. ನನಗೆ ಯಾವ ಥರ ಮಲಗಿದ್ದೀನಿ ಅಂದರೆ ಸರ್ ಜ್ಞಾನನೇ ಇಲ್ಲ, ಹಂಗೆ ಮಲಗಿಬಿಟ್ಟಿದ್ದೀನಿ, ಬದುಕಬಾರ್ದು ನಾನು ಅಂದ್ಬಿಟ್ಟು. ಅವ್ನು ಬಂದು ಎಬ್ಬರಿಸ್ಬಿಟ್ಟು ನನ್ನ ಒಂದೇಟು ಹೊಡೆದ್ಬಿಟ್ಟು ಕರ್ಕೊಂಡೋಗಿ ಕುಣಿಸ್ತಾನೆ. ಒಂದು ಕಿನ್ನ ಆಯ್ಚಿ ಏನಾಯ್ತು ನಿನಗೆ ಅಂದ್ಬಿಟ್ಟು ಈ ಥರ ಹಿಂಗೆ ಕುತ್ಕೊಂಡಿದ್ಯಾ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮನಿಗೆಲ್ಲ ಫೋನ್ ಮಾಡ್ತಾನೆ. ನಮ್ಮ ಅಪ್ಪ ಅಮ್ಮ ಎಲ್ಲ ಬಂದು ಆಮೇಲೆಲ್ಲ ಬೈದು ಸರ್ ಯಾವ ಥರ ಸ್ಟ್ರಗಲ್ ಮಾಡಿದೆ ಅಂದರೆ ಸರ್ ಅವತ್ತವಳು ನನ್ನ ಬಿಟ್ಟೋಗ್ದಿರ ನನ್ನ ಜೊತೇಲಿ ಇವತ್ತು ನಾನು ಕೈ ಹಿಡ್ಕೊಂಡು ಏನಾದರೂ ಇವತ್ತು ನನ್ನ ಜೊತೆ ಇದ್ದಿದ್ದಿದ್ರೆ ಸರ್ ಕಾಲಿಗೆ ನಮಸ್ಕಾರ ಹಾಕಿರ್ತಿದ್ದೆ. ಆದರೆ ನನ್ನ ಬಿಟ್ಟೋಟೋದ್ಲು. ಆದರೆ ನಾನು ಅವಳಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ತುಂಬ ದೊಡ್ಡ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ಅವತ್ತು ಅವಳು ನನ್ನ ಬಿಟ್ಟೋಗಿದ್ದಕ್ಕೆ ಸರ್ ಇವತ್ತು ನಾನು ಚೆನ್ನಾಗಿದ್ದೀನಿ. ಒಂದು ವೇಳೆ ನಾನು ಅವಳನ್ನ ಮದುವೆ ಆಗಿದ್ದಿದ್ದರೆ ಇವತ್ತು ನಾನು ಇಷ್ಟು ಫ್ರೀಡಮ್ ಆಗಿರೋಕ್ಕಾಗ್ತಾಯಿದ್ದಿಲ್ಲ ಸರ್. ಸಿಕ್ಕಾಪಟ್ಟೆ ಟಾರ್ಚರು, ಎಲ್ಲೋ ಒಂದು ಜಾಗದಲ್ಲಿ ಕೆಲಸ ಮಾಡಿಕೊಂಡು ಅವಳು ಕೇಳಿದ ತಂದಾಕೊಂಡು ಮರ್ಯಾದೆ ಇಲ್ದಿರ, ಆಮೇಲೆ 3 ದಿನಕ್ಕೆ ಅವ್ರ ಅಪ್ಪ ಅಮ್ಮ ಮನೆಗೆ ಹೋಗಿ ಈ ಟಾರ್ಚರ್ಲ ಇದು ಮಾಡೋದಕ್ಕಿಂತ ಸರ್ ಯಾವ ಥರ ಅಂದರೆ ನೋಡಿರಿ ಅವ್ರ ಮನೇಲಿ ಒಳ್ಳೆ ಕೆಲಸದಲ್ಲಿರೋನ್ನ ತೋರಿಸಿದ್ರು ಅಂದಿದ್ದ ತಕ್ಷಣ ನನ್ನ ಬಿಟ್ಟು ಹೊಟ್ಟೋಗ್ಬಿಟ್ಲು ಸರ್. ಆಮೇಲೆ ತಿರ್ಗಾ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ನಾನು ಯಾವ ಥರ ಅಂದರೆ ಕುಡ್ದು ಒಂದು ಸತಿ ಮಲಗಿಬಿಟ್ಟಿದ್ದೆ ರೋಡಲ್ಲಿ ಸರ್. ನಮ್ಮಪ್ಪ ನೀನು ಕುಡಿತೀಯಾ ಅಂತ ಗೊತ್ತಿತ್ತು ಕಣೋ, ಆದರೆ ಈ ರೇಂಜ್ಗೆ ಕುಡ್ಕ ಚಪ್ಪರ್ ನನ್ನ ಮಗ ಅಂತ ನನಗೆ ಗೊತ್ತಿದ್ದಿಲ್ಲ ಅಂದರು ಸರ್. ಆ ಮಾತೊಂಥರ ಅದೇನೋ ಮನ್ಸಲ್ಲಿ ಕೂತ್ಕೊಂಡ್ಬಿಡ್ತು. ನೋಡಪ್ಪ ನಮ್ಮ ತಂದೆ ಕುಡಿತಾರೆ, ನಾನು ಈ ಥರ ಅವ್ರು ಕುಡಿಯೋರಾಗ್ಬಿಟ್ಟು ಅವ್ರ ಕೈಯಲ್ಲಿ ನಾನು ಈ ಥರ ಅನ್ಸ್ಕೊಂಬಿಟ್ನಾ ಅಂತ ಇರಿಟೇಟ್ ಆಗೋಯ್ತು ಸರ್. ಆಯಿತು ಅಂದ್ಬಿಟ್ಟು ಹೋಗುತ್ತೆ ಹಿಂಗೆ ಜರ್ನಿ. ತಿರ್ಗಾ ಸಿನಿಮಾ ಬಿಟ್ಟಿಲ್ಲ ಸರ್. ನಾನು ಅವಾಗ ಡಿಸೈಡ್ ಮಾಡಿದೆ ಅವಳು ಬಿಟ್ಟೋದ್ಮೇಲೆ. ಈ ನಿಮ್ಮ ಹುಡುಗಿ ಬಿಟ್ಟೋಗಿ ನಿಮ್ಮ ಹತ್ರ ಕಾಸಿಲ್ಲ ಅಂತ? ಕಾಸಿಲ್ಲ, ಏನೂ ಇಲ್ಲ ಸರ್. ಆಮೇಲೆ ಹಿಂಗೆ ತಿರ್ಗಾ ಸ್ಟಾರ್ಟ್ ಆಗುತ್ತೆ. ಹುಡುಗಿರು ಮನಸ್ಸಿಗೋಸ್ಕರ ಪ್ರೀತಿಗೋಸ್ಕರ ಪ್ರೀತಿ ಮಾಡಲ್ಲ ಸರ್. ಎಷ್ಟೋ ಜನ ಇದ್ದಾರೆ ಲವ್ ಮಾಡಿ ಮದುವೆ ಆಗಿ ಮಾದರಿ ಆಗಿ ಇರೋರು ಇದ್ದಾರೆ. ಆದರೆ ಈ ಥರ ನನ್ನ ಜೀವನದಲ್ಲಿ ನನಗೆ ಯಾಮರ್ಸ್ಬಿಟ್ಟು ಬಿಟ್ಟೋದ್ಲಲ್ಲ ಸರ್, ಅವಳದು ಇನ್ನೂ ಐತೆ ಹೇಳ್ತೀನಿ ಸರ್, ಮಧ್ಯದಲ್ಲಿ ಹೇಳ್ತೀನಿ. ಬಂದೋಗ್ತಾಳೆ, ಬಿಟ್ಟೋದ್ಲು. ಅಲ್ಲಿಗೆ ಅವತ್ತಿಗೆ ನನಗೂ ಅವಳಿಗೂ ಕಾಂಟ್ಯಾಕ್ಟ್ ಇದಾಗುತ್ತೆ. ಸೆಕೆಂಡ್ ಟೈಮ್ ಸೇಮ್ ಲವ್ ಜೊತೆ ಬ್ರೇಕಪ್ ಸರ್. ಏನೂ ಇಲ್ಲ ಅಂತ ಬಿಟ್ಟೋಗ್ಬಿಟ್ಲಲ್ಲ ಸರ್. ಅದೇ ಅವತ್ತು ಅವಳು ಏನಾದರೂ ನನ್ನ ಕೈ ಹಿಡ್ಕೊಂಡು ಇವತ್ತು ನನ್ನ ಕೈ ಹಿಡ್ಕೊಂಡು ಏನಾದರೂ ನನ್ನ ಜೊತೆ ಜರ್ನಿಯಲ್ಲಿ ಬಂದಿದ್ದಿದ್ರೆ ಇವತ್ತು ಅವಳನ್ನ ಕಾಲು ಮುಗಿತಾ ಇದೆ. ಇನ್ನೊಬ್ರಿಗೆ ಹೇಳ್ತಿದ್ದೆ ನನ್ನ ವೈಫ್ ಥರ ಯಾರು ಇಲ್ಲ ಅಂದ್ಬಿಟ್ಟು. ಆದರೆ ಅವತ್ತು ನನ್ನ ಲವ್ವರ್ ಆದವಳು ಇನ್ನೊಬ್ರಿಗೆ ವೈಫ್ ಆದರೂ ಕೂಡ ನನಗೆ ಖುಷಿನೇ ಸರ್. ಚಿಕ್ಕ ವಯಸ್ಸಲ್ಲಿ ನಾನು ಇಷ್ಟಪಟ್ಟೆ ಅಂತ ನಮ್ಮ ಅಪ್ಪ ಅಮ್ಮ ಒಂದು ಬೊಂಬೆ ಇಸ್ಕೊಡ್ತಾರೆ. ನಾನು ಆಟಾಡಿ ಸುಸ್ತಾಗಿ ಪಾಪ ಇನ್ನೊಬ್ಬ ಬಡವ್ರ ಮನೆ ಹುಡುಗ ಬಂದ ಅಂತ ನಾನು ಅವನು ಕೊಟ್ಬಿಡ್ತೀನಿ, ಆಡ್ಕೊ ಹೋಗು ನೀನಂತ. ಯಾಕಂದ್ರೆ ನಂಗೆ ಅಷ್ಟು ಮೋಸ ಮಾಡಿ ಹೋಗಿದ್ದಾಳೆ ಸರ್. ಆದರೆ ನಾನು ಇವತ್ತು ಅವಳಿಗೆ ಟ್ಯಾಂಕ್ಸ್ ಅಂತಲೇ ಹೇಳೋದು. ಸೂಪರ್, ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ. ಟೊಮೆಟೋನಾ? ಹೌದು ಸರ್. ನಿಮ್ಮ ವೈಫಾ ಸರ್? ಹೌದು ಸರ್. ಫಸ್ಟ್ ಡಿವೋರ್ಸ್ ಕೊಟ್ಬಿಡಿ ಸರ್. ಅದಾದ್ಮೇಲೆ ಸರ್ ತಿರ್ಗಾ ಸಿನಿಮಾ ಜರ್ನಿ ಸ್ಟಾರ್ಟ್ ನಂದು ಹಿಂಗೆ ಕಂಟಿನ್ಯೂ ಇತ್ತು ಹೋಗ್ತಾ ಇರುತ್ತೆ. ಜೂನಿಯರ್ ಆರ್ಟಿಸ್ಟ್ ಸರ್. ಜೂನಿಯರ್ ಆರ್ಟಿಸ್ಟಿಂದ ಅವಾಗ ಬೌನ್ಸರ್ ಸ್ವಲ್ಪ ವಿಶ್ವಣ್ಣ ಕರ್ಕೊಂಡು ಹೋಗ್ತಾರೆ ಸರ್. ಆ ಬೌನ್ಸರಲ್ಲಿ ಸರ್ ಕೂದಲು ಗಡ್ಡ ಬಿಟ್ಕೊಂಡು ನನ್ನ ಯಾವುದಾದ್ರೂ ಊಲಲ್ಲಿ ನಿಲ್ಸ್ಬಿಡೋರು ಸರ್. ಬಿಸಿಲು ಕಾಯ್ಕೊಂಡು ಯಾವುದಾದ್ರೂ ಮದುವೆಗಳಿಗೆ ಹೋದ್ರೆ ಈ ಥರ ಹೋಗ್ತಾ ಇರುತ್ತೆ. ಅಲ್ಲ ಬೌನ್ಸರ್ ಅಂದ್ರೆ ಏನು ಸರ್? ಬ್ಲ್ಯಾಕ್ ಟಿ ಶರ್ಟ್, ಬ್ಲ್ಯಾಕ್ ಪ್ಯಾಟರ್ನ್, ಕ್ರೀಕ್ ಕೋಟ್ ಹಾಕ್ಕೊಂಡ್ರೆ ಬೌನ್ಸರ್ ಸರ್. ಈ ಮದುವೆ ಫಂಕ್ಷನ್ಗಳಲ್ಲಿ ಅಲ್ಲಿ ಇಲ್ಲಿ ನೀವು ನೋಡಿರ್ತೀರಾ ಬೌನ್ಸರ್ ಬಾಡಿ ಗಾರ್ಡ್ಗಳನ್ನ. ಅದೇ ಎಷ್ಟು ಬಂದರೆ ಎಷ್ಟಿಂದ 4 ಜನ ಬರ್ತಾ ಇರ್ತಾರಲ್ಲ ಆ ಥರ ಬಾಡಿ ಗಾರ್ಡ್ಗಳು ಸರ್. ಅವ್ರ ಪರ್ಸನಲ್ ಬೌನ್ಸರ್ ಬೇರೆ, ಅದು ಬಿಟ್ಟು ಬಾಡಿ ಗಾರ್ಡ್ಗಳು ಬೇರೆ, ಬೌನ್ಸರ್ಗಳು ಬೇರೆ. ಈ ಥರ ಜರ್ನಿ ಹಿಂಗೆ ಹೋಗ್ತಾ ಇರುತ್ತೆ. ಆಮೇಲೆ ಉಗ್ರಂ ರವಿ ಅಣ್ಣ ಇಟ್ಕೊಂಡು ಅವರು ನನ್ನ ಹತ್ರ ಅವ್ರ ನಂಬರ್ ಇರುತ್ತೆ ನನ್ನ ಹತ್ರ. ನವೀನ ಶೂಟಿಂಗ್ ಇದೆ ಕಣೋ, ಬೌನ್ಸರ್ ಡ್ಯೂಟಿಗೆ ಬೇಕು ಬಾರೋ ಅಂತ ಅಂತಾರೆ ಸರ್. KGF ಹೋಗ್ತೀನಿ 1ಗೆ.
ಗ್ಯಾಂಗ್ ಹುಡುಗ ಆಗಿ ಜೂನಿಯರ್ ಆರ್ಟಿಸ್ಟ್ ಆಗಿ ಆ KGF ಮೈನ್ಸ್ ಒಳಗಡೆ ಜನ ಇರ್ತಾರಲ್ಲ ಸರ್ ಆ ಥರ. ಅದಾದ್ಮೇಲೆ ಪಾರ್ಟ್ 2ಗೆ ಅದೇ ಬೌನ್ಸರ್ ಆಗಿನೇ ಕರೆಸ್ತಾರೆ. ಸರ್ ಇಲ್ಲಿಂದ ಕಡಪಾಗಿ ಹೋಗಿದ್ದೀವಿ, ಬಿಸಿಲು ಸರ್ ಯಾಕೆ ಹೇಳ್ತೀರಾ, ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡು ಇಲ್ಲಿಂದ ಅಲ್ಲಿ 10ರಷ್ಟು ಬಿಸಿಲು. ಆ ಡ್ಯೂಟಿ ಮಾಡ್ಕೊಂಡಿರ್ಬೇಕಾದ್ರೆ ಅವಾಗ ಅಲ್ಲಿ ನನ್ನ ಫ್ರೆಂಡ್ ವಿನು ಅಂತ ಇರ್ತಾನೆ. ನಾನು ಅವ್ನಿಗೆ ಹೇಳ್ತೀನಿ ಕಲರ್ ನಾನು ಇಲ್ಲಿ ಮಾಡ್ಕೊತೀನಿ, ಶೂಟಿಂಗಲ್ಲಿ ನನ್ನ ಕಲರ್ ಅಂತ ಕರೀತಾರೆ ಸರ್. ಅದು ಏನಕ್ಕೆ ಕಲರ್ ಅಂತ ಕರೀತಾರೆ ಅಂದರೆ ಮಾಸ್ಟರ್ ಪೀಸ್ ಮೂವಿ ನೋಡಿದ್ದೀರಾ ಸರ್? ಹಾಂ, ಅಣ್ಣಂಗೆ ಎಲ್ಲವಾಗಿದೆ ಸಾಂಗು. ಅಣ್ಣನಿಗೆ ಲವ್ ಆಗಿದೆ ಸಾಂಗಲ್ಲಿ 9 ಕಲರ್ ಹೊಡ್ಸಿರ್ತೀನಿ. ತಲೆ ಮೇಲೆ, ತಲೆಗೆ, ಕೂದಲಿಗೆ. ಸರ್ ಇದು ನಾಳೆ ಶೂಟಿಂಗ್ ಇದೆ ಅಂತ ಗೊತ್ತಾಗುತ್ತೆ, ಯಾರು ಬೆಂಕಿರವೇ ಅಣ್ಣ ಫೋನ್ ಮಾಡ್ತಾರೆ. ನಾನೇನು ಮಾಡ್ತೀನೋ, ಯಶ್ ಸರ್ ಶೂಟಿಂಗ್ ಅಲ್ವಾ ಅಂದ್ಬಿಟ್ಟು 9 ಕಲರ್ ಹೊಡ್ಸ್ಬಿಡ್ತೀನಿ ಕೂದಲಿಗೆ. 9 ಕಲರು, ಗ್ರೀನು, ಪಿಂಕು, ರೆಡ್ಡು, ಆರೆಂಜು, ಈ ಥರ ಫೋಟೋ ಇದೆ, ತೋರಿಸ್ತೀನಿ. ಹೊಡೆದದ್ದು ಯಾರು ಸರ್ ಅಲ್ಲಿ ಕಟಿಂಗ್ ಶಾಪಲ್ಲಿ ಹೋಗಿ ಹೊಡಿಸ್ತೀನಿ. ಅವ್ನು ರಿಯಲ್ ಕಲಾವಿದ ಬಿಡಿ. ಹೊಡ್ಸಾದ್ಮೇಲೆ ಬೆಳಗ್ಗೆ ಸರಿ ಆಯಿತು ಅಂದ್ಬಿಟ್ಟು ಕೆಂಗೇರಿ ಬಸ್ ಡಿಪೋದಲ್ಲಿ ಫಸ್ಟ್ ಡೇ ಶೂಟಿಂಗು. ಸರ್ ಅಲ್ಲೋಗಿ ನೋಡ್ತೀನಿ 1000 ಜನ ಇದ್ದಾರೆ, ಡ್ಯಾನ್ಸರ್ಗಳು 500 ಜನ, ಗ್ಯಾಂಗ್ ಹುಡುಗರು 200 ಜನ. ಇದ್ರ ಮಧ್ಯ ನಾನು ಕಾಣಿಸ್ತೀನ ಅಂದ್ಬಿಟ್ಟು ಬಿಡು ಗುಂಪಲ್ಲಿ ಗೋವಿಂದ ಅಂದ್ಕೊಂಡು ಫಸ್ಟ್ ಟೈಮ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. 2ನೇ ದಿವಸ ಬಂದು ಪೊಲೀಸ್ ಗ್ರೌಂಡ್ ಇದೆ ಗೊತ್ತಾ ಸರ್, ಚಾಮರಾಜಪೇಟೆ ಪೊಲೀಸ್ ಗ್ರೌಂಡ್ಸು. ಆ ಗ್ರೌಂಡಲ್ಲಿ ಶೂಟಿಂಗ್ ಇರುತ್ತೆ. 3ನೇ ದಿವಸ ಮಳೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಪ್ಯಾಕಪ್ ಆಗುತ್ತೆ. 3ನೇ ದಿವಸ ನಾಯಂಡಳ್ಳಿ ಸ್ಲಮ್ಮು, ಆ ಸ್ಲಮ್ಮಲ್ಲಿ ಶೂಟಿಂಗ್ ಇರುತ್ತೆ. ಸರ್ ಯಾವ ಥರ ಅಂದರೆ ಅಷ್ಟು ಜನ ಮಧ್ಯೆ ನಾನು ಹೋಗ್ಲಿ ಕಾಣಿಸೋದಿಲ್ಲ, ನನಗೆ ಫಿಕ್ಸ್ ಆಗೋಯ್ತು. ಆಮೇಲೆ ಮುರಳಿ ಮಾಸ್ಟ್ರು ಡ್ಯಾನ್ಸರ್ ಕೊರಿಯೋಗ್ರಾಫರು, ಸಂತು ಅಲ್ಲಿ ಸರಿಯಾಗಿರೋನ್ನ ಕರೆದು ನಿನ್ಸು ಅಂತಾರೆ ಸಂತು ಮಾಸ್ಟ್ರಿಗೆ. ಸಂತು ಅಣ್ಣ ನೀನು ಬಾರೋ ಅಂತ ನನ್ನ ಕರೆದು ನಿನ್ಸ್ತಾರೆ. ಆ ಬಿರಿಯಾನಿ ಬಡಿಸೋ ಸೀನು, ಅಣ್ಣನಿಗೆ ಲವ್ ಆಗಿದೆ ಸಾಗಲ್ಲಿ ಬಿರಿಯಾನಿ ಬಡಿಸ್ತೀನಿ. ಶಾಟು ಅಲ್ಲೊಂದು ಕ್ಲೋಸಪ್ ಸಿಕ್ತು ನೋಡಿ ಸರ್. ಆಮೇಲೆ ಅದೊಂದು ತಲೆ ಕಲರ್ ಹೊಡಿಸಿರೋದಕ್ಕೆ ಒಂದು ಅಷ್ಟು ಜನದ್ದು ಬ್ಯಾನರ್ ಬರುತ್ತೆ ಸಾಂಗಲ್ಲಿ. ಆ ಬ್ಯಾನರಲ್ಲಿ ನಂದೊಂದು ಬ್ಯಾನರ್ ಹಾಕ್ಸ್ತಾರೆ, ನಾನೊಬ್ಬಂದೇ ಸಿಂಗಲ್ಲು, ಯಶ್ ಸಾರೇ ಹಾಕ್ಸ್ತಾರೆ ಅದನ್ನು, ಅಣ್ಣನ ಲವ್ ಕಲರ್ಫುಲ್ ಅಂದ್ಬಿಟ್ಟು. ಸರ್ ನೋಡಿ ಅಷ್ಟೆಲ್ಲ ನಾನು ಇದು ಮಾಡಿ ಆಮೇಲೆ ತಿರ್ಗಾ ಹಿಂಗೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಈ ದಿನಕ್ಕೆ 300-200 ನಂಬ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು ಸರಿ ಬೌನ್ಸರ್ ಡ್ಯೂಟಿನೂ ಮಾಡ್ತೀನಿ, ಆಗಲ್ಲ ಅಂದ್ಬಿಟ್ಟು ಅವಾಗ KGFಗೆ ಬರ್ತೀನಿ ಸರ್. 1ಗೆ ಅದು ಜೂನಿಯರಾಗೆ ಬರ್ತೀನಿ. ಅದಾಗಿಲ್ಲ. ಆಮೇಲೆ ಪಾರ್ಟ್ 2ಗೆ ತಿರ್ಗಾ ರವಿ ಅಣ್ಣ ಏನು ಮಾಡ್ತಾರೆ, ನೀನು ಜೂನಿಯರ್ಗೆಲ್ಲ ಹೋಗ್ಬೇಡ ಕಣ, ಗ್ಯಾಂಗೆಲ್ಲ ನನ್ನ ಜೊತೆ ಇದು ಬೌನ್ಸರ್ ಡ್ಯೂಟಿಗೆ ಬಾ ಅಂತಾರೆ. ಅವಾಗ ನಾನು ಹೋದಾಗ ನನ್ನ ಜೊತೆ ವಿನು ಅನ್ನೋನು ಕರ್ಕೊಂಡು ಹೋಗ್ತೀನಿ. ಅವಾಗ ಅಲ್ಲಿ ಶೂಟಿಂಗ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ವಿನು ಏನು ಮಾಡ್ತಾನೆ, ಕಲರ್ ನಾನು ಇಲ್ಲಿ ಮಾಡ್ಕೊತೀನಿ. ಅವಾಗ ರಾಜ್ಕುಮಾರ ಫಿಲಮ್ಗೆ ಬೌನ್ಸರ್ ಆಗಿ ಒಂದು ದಿವಸ ಹೋಗಿದ್ದೆ, ಅದೇ ರವಿ ಅಣ್ಣ ಕರೆಸಿದ್ರು ಈ ಶೂಟಿಂಗ್ ಮಾಡೋವಾಗ. ಆಮೇಲೆ ಈ ಯುವರತ್ನಾಗೆ ಕಲರ್ ನಾನು ಇಲ್ಲಿ ಮಾಡ್ಕೊತೀನಿ KGFಗೆ, ನೀನು ಯುವರತ್ನ ಮಾಡ್ಕೋ ಅಂತ ಅವ್ನು ಹೇಳ್ತಾನೆ. ಸರಿ ಗುರು, ನಾನಲ್ಲಿ ಒಂದು 5 ಜನ ಬೌನ್ಸರ್ನ ಹಾಕ್ಕೊಂಡು ಹೋಗ್ತೀನಿ, ನೀನು ಇಲ್ಲಿ ಒಂದು 5 ಜನ ಹಾಕ್ಕೊಂಡು ಹೋಗು ಅಂದ್ಬಿಟ್ಟು ಅವಾಗ ನಾನು ಇಲ್ಲಿ ಅಪ್ಪು ಸರ್ ಇದಕ್ಕೆ ಬರ್ತೀನಿ ಸರ್, ಯುವರತ್ನಾಗೆ. ಸರ್ ಅಲ್ಲೇ ಸರ್ ನನಗೆ ಲೈಫು ಸ್ವಲ್ಪ ಇದಾಗಿದ್ದು ಸರ್. ಅಲ್ಲಿವರೆಗೂ ನಾನು ದುಡ್ಡು ನೋಡ್ತಾ ಇದ್ದವನೇನೋ ಬೌನ್ಸರ್ಗೆ ಒಂದಿನಕ್ಕೆ 600 ರೂಪಾಯಿ ಕೊಡೋನು ಬೆಂಕಿ ರವಿ ಅಣ್ಣ. ಇಲ್ಲಿ ಯುವರತ್ನಾಗೆ ಬಂದವಾಗ ಸಂತೋಷ್ ಆನಂದರಾಮ್ ಸರ್ ಅವ್ರದ್ದು ಡೈರೆಕ್ಷನ್, ನಂದಿ ಹಿಲ್ಸಲ್ಲಿ ಸೆಟ್ ಹಾಕಿರ್ತಾರೆ. ದಿಗಂತು ಅಪ್ಪು ಸರ್ ಎಲ್ಲ ಬರೋದೆಲ್ಲ ಒಂದು ಸೆಟ್ ಹಾಕಿರ್ತಾರೆ. ಅಲ್ಲಿ ಜನಗಳ ಫೋಟೋ ತೊಗೊತಾ ಇರ್ತಾರೆ ಬಂದ್ಬಿಟ್ಟು ಆ ಸೆಟ್ನ. ಆ್ಯಕ್ಚುಲಿ ನಾವು ಕ್ರೌಡ್ ಕ್ಲಿಯರ್ ಮಾಡಬೇಕು ಬೌನ್ಸರ್ಸು. ಆಮೇಲೆ ಒಂದು ಫೋಟೋ ಲೀಕ್ ಆಗಬಾರ್ದು, ಅದನ್ನ ನೋಡ್ಕೊಳಕ್ಕೆ ನಮ್ಗೆ ನಿಕ್ತಾ ಇದ್ದಿದ್ದು. ಯಾರು ಮೊಬೈಲ್ ತಗೊಂಡು ತೆಗಿಯಂಗಿಲ್ಲ, ಯಾರು ತೆಗಿಯಂಗಿಲ್ಲ. ಸರ್ ಅದು ಬೌನ್ಸರ್ ಡ್ಯೂಟಿ. ಆಮೇಲೆ ಸಂತೋಷ್ ಆನಂದರಾಮ್ ಸರ್ ಏನು ಮಾಡ್ಬಿಡ್ತಾರೆ, ಎಲ್ಲಾರ ಮುಂದೆ ನಾನು ಯುವರತ್ನಾಗೆ ಪರ್ಮನೆಂಟ್ ಆಗಿ ಹೋಗಿ ಸ್ಟಾರ್ಟ್ ಮಾಡಿದೆ ಶೂಟಿಂಗ್ಗೆ. ಬೌನ್ಸರ್ ಟೀಮ್ನ ನಮ್ಮನ್ನೇ ಕರ್ಸೋರು. ಅಂದರೆ ನಮಗೂ ಸರ್ಗೂ ಸಂತೋಷ್ ಸರ್ಗೂ ಪರಿಚಯನೇ ಇದ್ದಿಲ್ಲ. ಸರ್ ಎಲ್ಲರ ಮುಂದೆ ಹೊಡ್ಯಕ್ಕೆ ಬಂದ್ಬಿಡ್ತಾರೆ, ನಿಮ್ಮನ್ನೇನು ಕತೆ ಕಾಯಕ್ಕ ಕರ್ಸಿರೋದು, ಏನೋ ಮಾಡ್ತಾ ಇದ್ದೀರಾ ಕೆಲಸ ಮಾಡಿದ್ರೆ ಅಲ್ಟೆ ಹೊಡ್ಕೊಂಡು ಲೇ ಅಂದ್ಬಿಟ್ಟು ಹಿಂಗೆ ಹೊಡ್ಯಕ್ಕೆ ಬಂದ್ಬಿಡ್ತಾರೆ. ನಾನು ಹೊಡೆದ್ರು ಅಂದ್ಕೊಂಡು ಇಲ್ಲ ಅಣ್ಣ ಮಾಡ್ತೀವಣ್ಣ ಆಯ್ತು ಹೋಗಿ ಅಂದ್ಬಿಟ್ಟು ಹಿಂಗೆ ಕಳಿಸ್ಬಿಡ್ತಾರೆ. ಸರ್ ಅವತ್ತೇನು ಅನಿಸ್ತೋ ಗೊತ್ತಿಲ್ಲ ಅವ್ರಿಗೆ, ಎಲ್ಲರ ಮುಂದೆ ಹೆಂಗೆ ಹೊಡ್ಯಕ್ಕೆ ಬಂದವ್ರಿಗೆ ಅವ್ರ ಮನಸ್ಸಿಗೆ ಅದೇನು ಅನಿಸ್ತೋ ಗೊತ್ತಿಲ್ಲ, ಇವ್ನು ನವೀನನ್ನೇ ಕರಿ, ಈ ಹುಡುಗನ ಟೀಮೇ ಕರಿ ಅಂತ ನಮ್ಮನ್ನೇ ಕರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ ಅಪ್ಪು ಸರ್ ಜರ್ನಿ ಯಾವ ಥರ ಅಂದರೆ ಸರ್ ಇದನ್ನು ಹೇಳಲೇಬೇಕು ನಾನು. ಸರ್ ನಮಗೆ ಒಂದಿನಕ್ಕೆ ಪೇಮೆಂಟ್ 600 ರೂಪಾಯಿ. ಅಪ್ಪು ಸರ್ ಇನ್ನೇನು ಸೋಮವಾರ ಶೂಟಿಂಗು, ಮಂಗಳವಾರ ಶೂಟಿಂಗು, ಬುಧವಾರ, ಗುರುವಾರ, ಶುಕ್ರವಾರವರೆಗೂ ಶೂಟಿಂಗ್ ಇರೋದು. ಆಮೇಲೆ ಶನಿವಾರ ಭಾನುವಾರ 2 ದಿನ ಬ್ರೇಕ್ ಆಗೋದು. ಅಪ್ಪು ಸರ್ನ ಹಿಂಗೆ ಎಸ್ಕೇಟ್ ಮಾಡ್ಕೊಂಡೋಗಿ ಕಾರೊಳಗೆ ಹಿಂಗೆ ಕುಣಿಸ್ದವಾಗ ಅವರು ಏನಾದರೂ ಹಿಂಗೆ ಎಷ್ಟಿತ್ತೋ ದುಡ್ಡು ಹಿಂಗೆ ಎತ್ತಿ ಚಲಪತಿ ಹಣ್ಣು ಕೊಟ್ಬಿಡೋರು, ಈ ಬೌನ್ಸರ್ ಹುಡುಗರು ಕೊಟ್ಬಿಡು ಅಂತ. 10 ಸಾವಿರ ಕೊಟ್ಟವ್ರೆ ಸರ್ ಆ ಥರ. ಅಪ್ಪು ಸಾರು ಚಲಪತಿ ಹಣ್ಣದಿಂದ ಬಾಸ್ ಕೊಟ್ಟವ್ರೆ, ನಿಮ್ಮ ಹುಡುಗರಿಗೆ ಸಪ್ರೇಟಾಗಿದ್ದು ಪೇಮೆಂಟೆಲ್ಲ ಇದು ಬಂದು ನಿಮಗೆ ಸಪ್ರೇಟಾಗಿ ಖರ್ಚಿಗೆ ಇಟ್ಕೊಳ್ರಿ ಅಂತ ಕೊಟ್ಟವ್ರೆ. ಸರ್ ನಮಗೆ ನಾನು ಬಿಡಪ್ಪ ಇನ್ನೇನು ನನಗೆ ಸಾಕು ಅಂದ್ಬಿಟ್ಟು ನಾನು ಪರ್ಮನೆಂಟಾಗಿ ಇಲ್ಲಿಗೆ ಅಪ್ಪು ಸರ್ ಇದಕ್ಕೆ ಹೋಗ್ಬಿಟ್ಟೆ ಸರ್. ಆಮೇಲೆ ಸಂತೋಷ್ ಸರ್ ತಿರ್ಗಾ ನೈಸ್ ರೋಡಲ್ಲಿ ಅದೇ ಇನ್ಸಿಡೆಂಟ್ ಆಯಿತು.
ಮತ್ತೆ ಹೊಡೆಯಕ್ಕೆ ಬಂದರು. ಫೋಟೋ ಹಿಡ್ಕೊಳಕ್ ಹೋದ್ರಲ್ಲ ಅವಾಗ ಹೊಡೆಯಕ್ಕೆ ಹೊಡೆದ್ರು ಅನ್ಕೊಂಡೆ. ಅವ್ರಿಗೆ ಅವಾಗೇನು ಅನ್ಸ್ತೋ ಗೊತ್ತಿಲ್ಲ ಸರ್ ಮನ್ಸಲ್ಲಿ ಆಯಪ್ಪನಿಗೆ ಬಿಡು ಆಯ್ತು ಅಂದ್ಬಿಟ್ಟು ನವೀನ ಅಂದ್ಬಿಟ್ಟು ಒಂದು ರೆಕಗ್ನೈಸ್ ಆಯ್ತು. ಸರ್ ಅದಾದ್ಮೇಲೆ ಯುವರತ್ನ ಮುಗಿದ್ಮೇಲೆ ಕೋವಿಡ್ ಬಂದ್ಬಿಡ್ತು. ಸಾರ್ ನನ್ನ ಮರ್ತೋಗ್ಬಿಟ್ಟಿದ್ದಾರೆ ಅಂತ ನಾನಿದ್ದು ನೋಡಿದ್ರೆ ಕೋವಿಡಲ್ಲಿ ಒಂದು ಫೋನ್ ಬಂತು. ಸಂತೋಷ್ ಸರ್ ಅವ್ರ ತಮ್ಮ ಆನಂದರಾಮ್ ಅವ್ರ ತಮ್ಮ, ನವೀನ ಇದು ನಿನ್ನ ಫೋನ್ಪೇ ನಂಬರಾ ಅಂದರು. ಯಾಕಣ ಅಂದೆ. ಇದು ನಿನ್ನ ನಂಬರಾ ಸಂತೋಷ್ ಸರ್ ಹೇಳಿದ್ದಾರೆ ಕಣೋ, ಎಲ್ಲರಿಗೂ ಟೆಕ್ನಿಷಿಯನ್ಗೆ ಎಲ್ಲರಿಗೂ 2,000 ಹಾಕ್ತಾಯಿದ್ದೀವಿ, ತಗೋ ಇದು ನಿನಗೆ ಹಾಕ್ತಿದ್ದೀವಿ ಅಂತ ನನಗೆ ಹಾಕಿದ್ರು ಸರ್. ಏನಪ್ಪ ನನಗೆ ಪರವಾಗಿಲ್ಲ ಗ್ಯಾಪ್ನ ಇಟ್ಕೊಂಡವ್ರೆ ಅಂದ್ಬಿಟ್ಟು ಥ್ಯಾಂಕ್ ಯು ಅಣ್ಣ ಅಂತೆಲ್ಲ ಹೇಳಿ ಇದಾಯಿತು ಸರ್. ನೋಡಿದ್ರೆ ಅವಾಗ ಇದೊಂದು ಇನ್ಸಿಡೆಂಟ್ ಆಗೋಯ್ತು ಸರ್. ಅದೇ ಭಗವಂತನ ಕಳ್ಕೊಂಡ್ರಿ ಸರ್, ಅದೊಂದು ಮಾತ್ರ ಮರೆಯೋಕ್ಕಾಗಲ್ಲ ಸರ್. ಅವಾಗ ಸಂತೋಷ್ ಸರ್ ಬರ್ಡೇಗೆಲ್ಲ ಹೋಗ್ತಾಯಿದ್ದೆ ಕೇಕ್ ಕಟ್ ಮಾಡ್ಸೋಕ್ಕೆ. ಹೇಳಿದರು ನಿಂಗೆ ಒಳ್ಳೆ ಕ್ಯಾರೆಕ್ಟರ್ ಐತೆ ಕಣೋ, ಒಂದು ಸಿನಿಮಾದಲ್ಲಿ ಇಕ್ಕಿದ್ದೀನಿ ಅಂತ ಹೇಳಿದರು. ನೋಡಿದ್ರೆ ಈ ಥರ ಆಗೋಯ್ತು. ಆಮೇಲೆ ಹೇಳ್ಬಿಟ್ರು ಸರ್ ನೀನೆಲ್ಲೂ ಹೋಗ್ಬೇಡ ನನ್ನ ಜೊತೆನೇ ಇದ್ಬಿಡು ಅಂದ್ಬಿಟ್ಟು ಅವ್ರ ಜೊತೆ ಕಾರ್ ಓಡಿಸೋಕ್ಕೆ ಅಂತ ಕರ್ಕೊಂಡ್ರು ಸರ್ ಸಂತೋಷ್ ಸರ್. ಪರ್ಸನಲ್ ಡ್ರೈವರು. ರಾಘವೇಂದ್ರ ಸ್ಟೋರ್ಸ್ಗೆ ಹೋದೆ, ಅಲ್ಲಿಂದ ಪರ್ಸನಲ್ ಆಗಿ ಕರ್ಕೊಂಡ್ರು ಸರ್. ಬ್ರಹ್ಮಚಾರಿ ಬಾಡ್ರಲ್ಲಿದ್ಯಾ ಬ್ಯಾಡ್ವ ಶೋಭನ, ಕಲ್ಪನೆಲೆ ಖುಷಿ ಪಟ್ರೆ ಖಾಲಿ ಯೌವನ. ಅದಾದ್ಮೇಲೆ ಯುವ ಸಿನಿಮಾ ಬಂತು ಸರ್. ಸರ್ ಎಲ್ಲಿ ಸಂತೋಷ್ ಸರ್ ನನ್ನ ಪರ್ಮನೆಂಟಾಗಿ ಕರ್ಕೊತಾರೋ ಜೊತೇಲಿ, ಆವಾಗಲೇ ಸರ್ ನನ್ನ ಕೈ ತುಂಬ ದುಡ್ಡು ನೋಡಿದ್ದು ಸರ್. ಅಲ್ಲಿವರೆಗೂ ಒಂದು ದಿನಕ್ಕೆ 600 300, ಅದು ವಾರದಲ್ಲಿ 2 ದಿವಸ ಡ್ಯೂಟಿ, ಈ ಥರ ಇದ್ದವರು ಅಪ್ಪು ಸಾರ್ ಫಿಲಮಿಂದ ನನ್ನ ಜೀವನ ಹಿಂಗೆ ಬಂತು ಸರ್. ಅದಾದಮೇಲೆ ಇನ್ಸಿಡೆಂಟ್ ಎಲ್ಲ ಆದಮೇಲೆ ರಾಘವೇಂದ್ರ ಸ್ಟೋರು ಮೂವಿ ಸ್ಟಾರ್ಟ್ ಆಯಿತು, ಅದು ಮುಗೀತು. ಆಮೇಲೆ ಯುವ ಸ್ಟಾರ್ಟ್ ಆಯಿತು ಸರ್. ಯುವದಲ್ಲಿ ಯಾವ ಥರ ಅಂದರೆ ಅವರು ಸರ್ ಬಂದು ವೆಜ್ ತಿನ್ನೋದು, ಅವ್ರ ಬಾಡಿ ಎಲ್ಲ ಸೂಪರು ಮಸ್ತಾಗಿರುತ್ತೆ. ಯಾಕಂದರೆ ನಾನ್ ವೆಜ್ ತಿಂದಿರೋ ಮೈ. ಬೆಳಗ್ಗೆ 6 ಗಂಟೆಗೆ ಸರ್ ಬರೋಕ್ಕೆ ಮುಂಚೆ ನಾನು ರೆಡಿ ಇರಬೇಕು ಸರ್. ಬೆಳಗ್ಗೆ 6 ಗಂಟೆಗೆ ಶೂಟಿಂಗ್ ಸ್ಟಾರ್ಟ್ ಆದರೆ ನೈಟ್ 3 ಗಂಟೆಗೆ ಮುಗಿಯೋದು ಸರ್. ಡಬಲ್ ಕಾಲ್ ಶೀಟ್ ಹೊಡೆಯೋರು. ತಿರ್ಗಾ ಮನೆಗೆ ಬಂದು 2 ಅವರ್ ರೆಸ್ಟ್ ತೊಗೊಂಡು ಕೈಕಾಲು ಮುಖ ತೊಳ್ಕೊಂಡು ಓಡ್ಬೇಕು ತಿರ್ಗಾ ಸರ್. ಈ ಥರ 1 ತಿಂಗಳು ಮಾಡಿ ಏನಾಗೋಯ್ತು ಅಂದರೆ ನನಗೆ ಲೋ ಬಿ ಪಿ ಆಗೋಯ್ತು. ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಂಟ್ ಆಗೋ ಪರಿಸ್ಥಿತಿ ಬಂದ್ಬಿಡ್ತು. ಅಯ್ಯೋ ಸರ್ ಯಾಕೆ ಹೇಳ್ತೀರಾ ಇದಕ್ಕೆ ನಾನು ಆಮೇಲೆ ಆಯಿತು ಅಂದ್ಬಿಟ್ಟು ನನ್ನ ಕೈಲಿ ಆಗಲ್ಲಪ್ಪ ಇಷ್ಟೆಲ್ಲ ಇದು ಮಾಡೋಕ್ಕೆ ಅಂದ್ಬಿಟ್ಟು ನೋಡಿದ್ರೆ ನನಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದ್ರು ಸರ್ ಸಂತೋಷ್ ಆನಂದರಾಮ್ ಸರ್. ಅದೇ ನನಗೆ ಲೈಫ್ ಟರ್ನಿಂಗ್ ಪಾಯಿಂಟು. ಯಾವುದ್ರಲ್ಲಿ? ಡೆಲಿವರಿ ಬಾಯ್ ಯುವ ಮೂವಿಯಲ್ಲಿ ಮೇಡಮ್ ಚಾರ್ಲಿ ಅಂತ ನಂದು ಇದು ಬರುತ್ತೆ. ಅದೇ ಫಸ್ಟು ನನ್ನ ಲೈಫ್ಗೆ ಟರ್ನಿಂಗ್ ಪಾಯಿಂಟು ಸರ್ ಯುವ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟ್ರು. ಅದು ನನ್ನ ಲೈಫೇ ತಿರುಗಿಸ್ಬಿಡ್ತು ಸರ್. ಅದಾದಮೇಲೆ ಸರ್ ಯುವ ಬಂತು, ಎಲ್ಲ ರಿಲೀಸ್ ಆಯಿತು. ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ನೋಡಿದೆ ಸರ್. ಕಣ್ಣ ನೀರು ಹಾಕ್ಕೊಂಡು ಆಚೆ ಬಂದು ಭಗವಂತ ನಾನು ಬಿದ್ದಿರೋ ಕಷ್ಟಕ್ಕೆ ಇದು ನನಗೆ ಕೊಟ್ಟಿದ್ಯಪ್ಪ ಅಂತ ಹೇಳಿ ಆಮೇಲೆ ಬಂದಾಗ ನನ್ನ ಜೀವನದಲ್ಲಿ ಅಮಿತ್ ಸರ್ ಬರ್ತಾರೆ ಸರ್, ನಮ್ಮ ಶಾರ್ಟ್ ಮೂವಿ ಡೈರೆಕ್ಟ್ರು ಅಮಿತ್ ರಾಜ್ ಅವರು. ಹ್ಞೂ ಸರ್. ಸಂತೋಷ್ ಸರ್ ಬಂದು ಒಂಥರ ಗೂಡಿಂದ ಗುಬ್ಬಚ್ಚಿ ನಾಚೆ ಹಿಂಗೆ ಕರ್ಕೊಂಬಂದರು. ಅಮಿತ್ ಸರ್ ಬಂದು ಪ್ರಪಂಚನೇ ತೋರಿಸ್ಬಿಟ್ರು ಸರ್ ನನಗೆ. ಆ ಕ್ಯಾರೆಕ್ಟರ್ ಆದಮೇಲೆ ಅದು ಬಂದು ಫಿಲಮೆಲ್ಲ ರಿಲೀಸ್ ಆದಾಗ ನಾನು ಅಮಿತ್ ಸರ್ಗೆ ಮೆಸೇಜ್ ಮಾಡ್ತೀನಿ, ಸರ್ ಈ ಥರ ಯುವ ಮೂವಿ ನೋಡಿದ್ದೀರಲ್ಲ, ಈ ಯುವ ಮೂವಿಯಲ್ಲಿ ಈ ಥರ ಕ್ಯಾರೆಕ್ಟರ್ ಮಾಡಿದ್ದೀನಿ ಸರ್. ಅದಾಗೂ ಇಲ್ಲಲ್ಲ ನೋಡಿದೆ ಚೆನ್ನಾಗಿದೆ ಅಂತ ಅಂತಾರೆ ಸರ್. ಸರಿ ಆಯಿತು ಅಂದ್ಬಿಟ್ಟು ಅವರು ನಂಬರ್ ಸೇವ್ ಮಾಡ್ಕೊತಾರೆ. ಆಗುತ್ತೆ ಒಂದು 3-4 ತಿಂಗಳು ಅದಾದಮೇಲೆ ನನಗೆ ಫೋನ್ ಮಾಡ್ತಾರೆ ಅಮಿತ್ ಸರ್, ಇದೊಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ ಅಂದ್ಬಿಟ್ಟು. ಅಯ್ಯೋ ಸರ್ ಏನು ಸರ್ ಹಿಂಗೆ ಕೇಳ್ತಾ ಇದ್ದೀರಾ, ನಿಮ್ಮ ಹತ್ರ ವರ್ಕ್ ಮಾಡಬೇಕಂದ್ರೆ ಅದೇನೋ ಅದೃಷ್ಟ ಮಾಡಿರ್ಬೇಕು, ಖಂಡಿತ ಮಾಡ್ತೀನಿ ಸರ್ ಅಂತೀನಿ. ಆವಾಗಲೇ ದೇವರೇ ಕಾಪಾಡಪ್ಪ ಏಲು ಅಂದ್ಬಿಟ್ಟು ಪಾಯಲ್ ಚಂಗಪ್ಪ ಅದು ಕಾಂಬಿನೇಷನ್ ಮಾಡಿಸ್ತಾರೆ ಸರ್. ಅದಾದಮೇಲೆ ನನ್ನ ಲೈಫು ಇವತ್ತು ಸೂರ್ಯಣ್ಣ ಅಂತ ಮೂವಿ ಬಂತು, ಅದರಲ್ಲೂ ಒಳ್ಳೆ ಪಾತ್ರ ಮಾಡಿದ್ದೀನಿ. ಚೆನ್ನಾಗಿರೋ ಪಾತ್ರ. ಚೆನ್ನಾಗಿದೆ ಸರ್. ಕಾಕ್ರೋಜ್ ಅವ್ರದ್ದು ಅವ್ರ ಹೆಸರು ಜಪಾನು, ನನ್ನ ಹೆಸರು ಮೋಟ್ರು ಅಂದ್ಬಿಟ್ಟು. ಆಮೇಲೆ ಡಿಂಗ್ರಿ ನಾಗರಾಜ್ ಸರ್ ಇದ್ದಾರಲ್ಲ ಸರ್, ಸೀನಿಯರ್ ಆರ್ಟಿಸ್ಟು, ಅವ್ರ ಮಗ ರಾಜವರ್ಧನ್ ಸರ್, ಅವರು ಕಮರ್ಷಿಯಲ್ ಶ್ರೀದೇವಿಗೆ ಕರೆಸಿ ಒಳ್ಳೆ ಪಾತ್ರ ಮಾಡಿಸಿದ್ದಾರೆ ಸರ್, ಕಾರ್ಟೂನ್ ಅಂದ್ಬಿಟ್ಟು. ಇವಾಗ 3-4 ಸಿನಿಮಾ ರಿಲೀಸ್ಗಿದೆ ಸರ್. ನೀವು ಬ್ಯುಸಿ ಆರ್ಟಿಸ್ಟು? ಹೌದು ಸರ್. ಇವಾಗ ಅದಾದಮೇಲೆ BP ಶುಗರ್ ಅಂತ ಒಂದು ಶಾರ್ಟ್ ಮೂವಿ ಬಂತು. ಸ್ಪೈಸಿಯಾಗಿ ಏನಾದರೂ ಹೇಳ್ತೀನಿ ತಿಂತೀರಾ, ಟೇಸ್ಟಿಯಾಗಿರುತ್ತೆ. ಈ ಥರ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿಸಿ ಇವಾಗ ಇಲ್ಲಿವರೆಗೂ ತರಿಸಿಕ್ಕಿದ್ದಾರೆ ಸರ್. ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಅಮಿತ್ ಸರ್ಗೆ ಮತ್ತು ಸಂತೋಷ್ ಆನಂದರಾಮ್ ಸರ್ಗೆ. ಮತ್ತು ಎಲ್ಲ ನನ್ನ ವಿಡಿಯೋನ ಯಾರು ನೋಡಿ ಲೈಕ್ ಮಾಡಿದಾರೋ ಅವರೆಲ್ಲ ನನಗೆ ಇವತ್ತು ಅನ್ನ ಆಗ್ತಾ ಇದ್ದಾರೆ ಸರ್. ಮಿಡಿಲ್ ಕ್ಲಾಸ್ ಹುಡುಗರ ಜೀವನನೇ ಇಷ್ಟೇ ಸರ್. ಲವ್ ಮಾಡೋರಿಗೆ ಒಂಥರ ಹಿಂಸೆ ಅಂದರೆ, ಲವ್ ಫೇಲ್ಯೂರ್ ಆದವ್ರ ಜೀವನ ಸೂಪರು. ತಿನ್ಕೊಂಡು ಕುಡ್ಕೊಂಡು ಹೇಳೋರಿಲ್ಲ ಕೇಳೋರಿರಲ್ಲ, ಅದೇ ಮಸ್ತ್ ಅಲ್ವಾ ಸರ್ ಜೀವನ. ಅದೊಂಥರ ಕ್ಷುದ್ರ ಬದುಕಲ್ವಾ ಸರ್? ಆದರೂ ಕೂಡ ಒಂದು ಶಿಸ್ತಲ್ಲಿ ಇರಬೇಕಲ್ವ ಲೈಫ್. ಹ್ಞೂ ಸರ್. ಇಲ್ಲಾಂದರೆ ಲವ್ವೇ ಮಾಡಬಾರ್ದು. ಮನೇಲಿ ಇವಾಗ ತಂದೆ ತಾಯಿ ಎತ್ತಿರೋ ಇದಕ್ಕೆ ಮಾಡೇ ಮಾಡ್ತಾರೆ. ಯಾವುದಾದ್ರು ಹುಡುಗಿನ ನೋಡಿ ಕಾಯ್ಕೊಂಡು ಇದ್ಬಿಡ್ಬೇಕು.
ಅಂದರೆ ಎಲ್ಲರಿಗೂ ಹೇಳ್ತಲ್ಲ ಸರ್, ಎಷ್ಟೋ ಜನ ಒಳ್ಳೆಯವರು ಅವರೇ, ಆದರೆ ಇವಾಗಿರೋ ಹುಡುಗಿರು ತುಂಬ ಸಿನ್ಸಿಯರ್ ಲವ್ ಅನ್ನೋದು ತುಂಬ ಕಮ್ಮಿ ಸರ್. ದುಡ್ಡು ಕಾಸಿದ್ರೆ ಲೈನ್ ಅನ್ಸ್ಬೋದು ಸರ್, ಅಲ್ವಾ ಸರ್? ಸಿನಿಮಾದಲ್ಲಾದ್ರೆ ರೀಟೇಕ್ ಐತೆ, ಆದ್ರೆ ನಮ್ಮ ಲೈಫಲ್ಲಿ ರೀಟೇಕ್ ಅನ್ನೋದಿಲ್ಲ. ಸಿನಿಮಾದಲ್ಲಿ 10 ಸತಿ ಬೇಕಾದ್ರೆ ರೀಟೇಕ್ ಮಾಡ್ಬೋದು, ಆದ್ರೆ ನಮ್ಮ ಲೈಫಲ್ಲಿ ಒಂದೇ ಸತಿ ರೀಟೇಕ್ ಅನ್ನೋದೇ ಇಲ್ಲ. ನಾವು ಹೋಗೋ ಜರ್ನಿ ಹೆಂಗಿರುತ್ತಂದ್ರೆ ಸರ್, ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ಏನಾದರೂ ಹೋದ್ರೆ ಮುಗಿದ ಕತೆ ಈ ಥರ ಸರ್. ನಮ್ಮನ್ನ ಹೆಂಗೆ ಬಳಸ್ಕೊಂಡ್ಬಿಟ್ಟವ್ರೆ ಸರ್ ಕರ್ಕೊಂಡೋಗಿ. ಸರ್ ಯಾರ ಜೊತೆಲಿ ಇರೋರೆಲ್ಲ ಚಪ್ಪರ್ಗಳು ಸರ್, ಒಂದು ಎಲ್ಪ್ಗೆ ಆಗ್ತಾ ಇದ್ದಿಲ್ಲ. ಕಚ್ಚಡ ನನ್ನ ಮಕ್ಕಳು ಸರ್ ನಮ್ಮ ಜೊತೆಲಿ ಇದ್ದಿದ್ದವರು. ಆದರೆ ನನ್ನ ಫ್ರೆಂಡು ಅಯ್ಯ ಮಧು ಅಂತಿದ್ದಾರೆ, ಕರ್ಕೊಂಡೋಗಿ ಉಮಾಪತಿ ಅಣ್ಣ ಹತ್ರ ಮಾತಾಡಿಸಿ, ಅಣ್ಣ ನನ್ನ ಫ್ರೆಂಡು ನವೀನ್ ಅಂತೆಲ್ಲ ಹೇಳಿ ವಿಡಿಯೋಗೆಲ್ಲ ಬೈಟ್ ಕೊಡಿಸಿ, ಆಮೇಲೆ ನಮ್ಮ ರಾಕಿ ಬೈ ಇದ್ದಾರೆ ಸರ್, ಮಧುಗುರು ಇವರೆಲ್ಲ. ಆಮೇಲೆ ಹುಡುಗಿ ಏನಾದ್ರು ಸರ್ ಹುಡುಗಿ ಫೋನ್ ಮಾಡಿದ್ಲು ಮೊನ್ನೆ. ಮಾಡಿದ್ಲಂದ್ರೆ ಅದೇ ಸರ್ ಹೇಳಿದ್ಲು, ಮಗುನ ತೊಡೆ ಮೇಲೆ ಕುಣಿಸ್ಕೊಂಡು ನೋಡಿ ಟಿವಿಯಲ್ಲಿ ಬರ್ತಾರೋ ನಿನಗೆ ಡ್ಯಾಡಿ ಆಗಬೇಕಾಗಿತ್ತು, ಮಿಸ್ ಆಗಿ ಬೇರೆ ಇವನಾಗ್ಬಿಟ್ಟ ಅಂತ ಪಾಪುಗೆ ಹೇಳ್ದೆ ಅಂದ್ಲು. ಅದನ್ನ ನನಗೆ ಯಾಕೆ ಹೇಳ್ತಾ ಇದೆಯಾ, ನಿಮ್ಮ ಮಗುಗೆ ಹೇಳ್ಕೆ ಅಂದ್ಬಿಟ್ಟು ನಾನು ಫೋನ್ ಕಟ್ ಮಾಡಿದೆ ಸರ್. ಅವತ್ತು ಏನಾದರೂ ನನ್ನ ಕೈ ಹಿಡ್ಕೊಂಡು ಈ ಕಷ್ಟನೋ ಸುಖನೋ ಅಂದ್ಬಿಟ್ಟು ಇವತ್ತು ಇಲ್ಲಿವರೆಗೂ ನನ್ನ ಜೊತೆ ಬಂದ್ಬಿಟ್ಟಿದ್ದಿದ್ರೆ ನನ್ನ ರಾಣಿ ಥರ ನೋಡ್ಕೊತಾ ಇದ್ದೆ. ಇವತ್ತು ನಾನು ಏನೇ ಮಾಡಿದ್ರು ಅದೆಲ್ಲ ನಿನಗೆ ಸಕ್ಸಸ್ ಇದು ಮಾಡಿಸಿರ್ತಾ ಇದ್ದೆ. ಆದರೆ ಸರ್ ನನಗೆ ನಮ್ಸಿ ಕತ್ಕೊಯ್ದು ಹೋಗಿದ್ದು ತಪ್ಪು ತಾನೇ ಸರ್. ಆದರೆ ನಾನು ಟ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನನ್ನ ಜೀವನನ ಇವತ್ತಿಷ್ಟು ಜೀವನ ಚೆನ್ನಾಗಿದೆ ಅಂತ ತೋರಿಸ್ಕೊಟ್ಟಿದ್ದಕ್ಕೆ ಸರ್. ಇವರಿಬ್ಬರ ಬಗ್ಗೆ ಹೇಳ್ತೀನಿ. ಫಸ್ಟ್ ಇವರು ಮಧು ಗುರು ಅಂದ್ಬಿಟ್ಟು ನನ್ನ ಇಂಡಸ್ಟ್ರಿಗೆ ಸೇರಿಸ್ತವ್ರು. ಈ ಗುರು ಬಂದ್ಬಿಟ್ಟು ವಿಶ್ವಣ್ಣ ಹತ್ರ ಕಳಿಸ್ಕೊಡ್ತಾರೆ, ಅವ್ರು ಸೇರಿಸ್ತಾರೆ. ಇವ್ರು ಬಂದು ನಮ್ಮ ರಾಕಿ ಬೈ ಅಂದ್ಬಿಟ್ಟು. ಇವ್ರು ಯಾವ ಥರ ಅಂದರೆ ಪ್ರೊಫೆಷ್ನಲ್ ಸ್ಟಂಟರು. ಈ ರೋಡಲ್ಲಿ ಬೈಕ್ ವೀಲಿ ಹೊಡಿತಾರಲ್ಲ ಆ ಥರ ವೀಲರ್ಲ್ಲ ಸರ್, ಇವ್ರು ಸ್ಟಂಟರು. ಇವ್ರು ಓಡಿಸೋ ಬೈಕ್ ಬಂದು 1000cc 2000cc. ಆದ್ಮೇಲೆ MMA ಮಿಕ್ಸ್ ಮಾರ್ಷಲ್ ಆರ್ಟ್. ಸೂಪರ್. ಇವ್ರ ವೈಫ್ ಬಂದು ವರ್ಲ್ಡ್ ಚಾಂಪಿಯನ್, MMA ಅಲ್ಲಿ ವರ್ಲ್ಡ್ ಚಾಂಪಿಯನ್ 2 ಸರಿ. ಮಿಕ್ಸ್ ಮಾರ್ಷಲ್ ಆರ್ಟ್ ಅಂದ್ರೆ ಆಲ್ ಫಾರ್ಮ್ ಆಫ್ ಫೈಟಿಂಗ್ ನ ಕಂಬೈನ್ಡ್ ಆಗಿ ಒಂದು ಸ್ಪೋರ್ಟೇ. ಈಗ ನೋಡಿ, ಒಂದು ಕರಾಟೆ ಇರುತ್ತೆ, ಒಂದು ತೈಕೊಂಡೋ ಇರುತ್ತೆ, ಇಲ್ಲೊಂದು ಆತರ ಎಲ್ಲ ಸೇರಿ ಒಂದು ಫಾರ್ಮ್ಯಾಟ್ MMA ಅಂತಾರೆ, ಮಿಕ್ಸ್ ಮಾರ್ಷಲ್ ಆರ್ಟ್ ಅಂತ. ಸೊ ಈಗ ಮೊಯ್ತಾ ಇರುತ್ತೆ, ಆತರ ಮೊಯ್ತಾಯಲ್ಲೂ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ, MMA ಅಲ್ಲೂ ಆಗಿದ್ದಾರೆ. ನಾನು ಸ್ಪೋರ್ಟ್ಸ್, ನಾನು ಬಂದು ಮೋಟೋಕ್ರಾಸ್ ನ್ಯಾಷನಲ್ ಚಾಂಪಿಯನ್. ಆಲ್ ಓವರ್ ಇಂಡಿಯಾ ರೇಸಸ್ ಆಲ್ಮೋಸ್ಟ್ ಒಂದು 100+ ನ್ಯಾಷನಲ್ ಇವೆಂಟ್ಸ್ ಅಲ್ಲಿ ಗೆದ್ದಿದ್ದೀನಿ. ಸೊ ನಾನು ಡರ್ಟ್ ರೇಸಿಂಗ್ ಆ್ಯಂಡ್ ಸರ್ಕ್ಯೂಟ್ ರೇಸಿಂಗ್ ಎರಡೂ ಮಾಡ್ತೀನಿ. ಜಂಪ್ಸ್ ಎಲ್ಲ ಇರುತ್ತಲ್ಲ ಆ ಥರ, ಅದು ಮೋಟೋಕ್ರಾಸು. ಫ್ಲ್ಯಾಟ್ ಟ್ರ್ಯಾಕ್ ಅಂದರೆ ಫ್ಲ್ಯಾಟ್ ಆಗಿರುತ್ತೆ. ಸೊ ಅದು ಒಂದು ಫಾರ್ಮ್ ಆಫ್ ರೇಸಿಂಗು. ಟಾರ್ ರೇಸಲ್ಲಿ ಓಡಿಸೋದು ಒಂದಿರುತ್ತೆ, ಈಗ ಮೋಟೋ GP ಎಲ್ಲ ನೋಡಿರ್ತೀರಲ್ಲ, ಅದು. ಸೊ ಎರಡೂ ಫಾರ್ಮ್ ಆಫ್ ರೇಸಿಂಗ್ ಮಾಡ್ತೀನಿ. ನಾನು TVS ಕಂಪ್ನಿ, ಹೀರೋ ಕಂಪ್ನಿಗೆಲ್ಲ ನಾನು ಕೆಲಸ ಮಾಡ್ತಾಯಿದ್ದೆ, ಅವ್ರಿಗೆ ರೆಪ್ರೆಸೆಂಟ್ ಮಾಡ್ತಾಯಿದ್ದೆ. ಅವ್ರಿಗೆ ಆ್ಯಡ್ ಶೂಟ್ ಆಗಲಿ, ಆಮೇಲೆ ಅವ್ರ ಗಾಡಿ ಓಡಿಸ್ತಾ ಇದ್ದೆ. ಸೊ ರೆಪ್ರೆಸೆಂಟಿಂಗ್ ದೇರ್. ಹೌದು. ಹೀರೋ ರೇಸಿಂಗ್ ಅಂತ, TVS ರೇಸಿಂಗ್ ಆ ಥರ ಎಲ್ಲ ಇರುತ್ತಲ್ಲ, ಹಂಗೆ. ಬನ್ನಿ ಸರ್, ಬನ್ನಿ. ಸ್ನೇಹಿತನ ಬಗ್ಗೆ ಏನು ಹೇಳೋದು, ಕಷ್ಟಜೀವಿ, ಕಷ್ಟಪಡ್ತವನೆ. ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಈ ಥರದವ್ರನ್ನೆಲ್ಲ ರೆಕಗ್ನೈಸ್ ಮಾಡಿ ನೀವು ಬಂದು ತೋರಿಸ್ತಾ ಇರೋದು ಗ್ರೇಟ್ನೆಸ್ಸು. ಅವಾಗ ಒಂದು ಕಾಲ ಇತ್ತು, ವೀಕೆಂಡ್ ವಿತ್ ರಮೇಶ್ ಅಂತ, ಅಲ್ಲಿ ಮಾತ್ರ ಕುತ್ಕೊಂಡು ಕಷ್ಟ ಹೇಳ್ಕೊಂಡವ್ರು. ಇವಾಗ ನಿಮ್ಮಂಥವ್ರು ಪ್ರತಿಯೊಬ್ರು ಚಿಕ್ಕವ್ರಿಗೂ ಹೆಲ್ಪ್ ಮಾಡ್ತಾ ಇದ್ದೀರಾ. ಈ ಥರ ಇನ್ನೂ ಹುಡುಕಿ ಹೆಲ್ಪ್ ಮಾಡಿ. ಇಲ್ಲ ಸರ್, ಇವಾಗ ಅಲ್ಲಿ ಹೆಂಗೆ ಅಂದ್ರೆ ದೊಡ್ಡ ಸೆಲೆಬ್ರಿಟಿ ಆಗಿರ್ಬೇಕು, ಹೀರೋ ಆಗಿರ್ಬೇಕು, ಅವ್ರಿಗೆ ಮಾತ್ರ ಇಂಟರ್ವ್ಯೂ ಮಾಡೋರು. ನೀವು ಹೆಂಗೆ ಅಂದ್ರೆ ಬೆಳೆಯೋರಿಗೆ ಪ್ರೋತ್ಸಾಹ ಮಾಡಿ ನೀವು ಬೆಳೆಸ್ತಾ ಇದ್ದೀರಾ. ಅದರಿಂದ ನಮ್ಮ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ಸ್ ಅಂತ ಅಷ್ಟೇ ಸರ್. ಅದೇ KGF ಅಲ್ಲಿ ಆ ಬೈಕ್ಗಳು ಓಡಿಸ್ತಾರಲ್ಲ, ಎಗರಿಸ್ತಾರಲ್ಲ, ಅದೆಲ್ಲ ಇವ್ರ ಟೀಮೇ ಸರ್, ಇವರೇ ಕರೆಸಿ ಮಾಡಿದ್ದು. ನಾನು ಶುರು ಮಾಡಿದ್ದು ಬುಲ್ಬುಲ್ ಫಿಲಮ್ ಅಲ್ಲಿ. ಆ ಬುಲ್ಬುಲ್ಗೆ ನನ್ನ ಕರ್ಕೊಂಡೋಗಿದ್ದು. ಹೌದೌದು, ಅದೆಲ್ಲ ನಾನೇ ಕೊರಿಯೋಗ್ರಾಫ್ ಮಾಡಿ ಸ್ಟಂಟ್ಸು, ಅದು ಕಂಪೋಸ್ ಮಾಡಿದ್ದು ದರ್ಶನ್ ಅವ್ರದ್ದು, ಡೂಪ್ ಮಾಡಿದ್ದು ನಾನೇ. ಅವ್ರದ್ದು ಏನು ಸ್ಟಂಟ್ಸ್ ಇದೆ ಅದೆಲ್ಲ ನಾನೇ ಮಾಡಿರೋದು. ಅದು ಸೊ ಈ ಥರ ಯುವರತ್ನಲ್ಲಿ ಮಾಡಿದ್ದೀನಿ, KGF ಮಾಡಿದ್ದೀನಿ, ಮಾರ್ಟಿನಿಗೆ ಕೊಟ್ಟಿದ್ದೀನಿ. ಈ ಥರ ತುಂಬ ಸಲ್ಮಾನ್ ಖಾನ್ ಮೂವಿ ಮಾಡಿದ್ದೀನಿ. ಸಲ್ಮಾನ್ ಖಾನ್ ರಾಧೆ ಫಿಲಮ್ ನೋಡಿದ್ರಲ್ಲ, ಆ ರಾಧೆಯಲ್ಲಿ ಚೇಸ್ ಸೀನ್ ಎಲ್ಲ ನಾನೇ ಮಾಡಿಸಿರೋದು. ಸೊ ಈ ಥರ ತುಂಬ ಮಾಡಿದ್ದೀನಿ ನಾನು. ಪ್ರೊಫೆಷ್ನಲಿ ನಾನು ಬೇಸಿಕ್ಲಿ ಬಂದು ರೈಡರು. ಸೊ ಈಗ ಸಿನಿಮಾಗೂ ಬೇಕಾಗುತ್ತಲ್ಲ ಈ ಥರ ಬೈಕ್ ಇದ್ದಾಗ, ಆ ಥರ ಅವಾಗ ನನ್ನ ಹತ್ರ ಅಡ್ವೈಸ್ ತಗೊಂತಾರೆ. ನಾನು ಏನಿದೆ ಅವ್ರು ಕೊಟ್ಬಿಟ್ಟು ಅವ್ರ ಜೊತೆ ನಾನು ಮಾಡ್ತೀನಿ ಕೆಲಸ. ಈಗ ಮಾಸ್ಟರ್ ಫಸ್ಟ್ ನಾನು ರವಿ ಮಾಸ್ಟರ್ ಜೊತೆ ಮಾಡಿದ್ದೀನಿ, ವಿಕ್ರಮ್ ಅವ್ರ ಜೊತೆ ಮಾಡಿದ್ದೀನಿ. ಆ ಥರ ಯಾರು ಮಾಸ್ಟರು ಅವ್ರ ಜೊತೆ ಸೇರಿಕೊಂಡು ಈಗ ಡೈರೆಕ್ಟ್ರಿಗೆ ಹೆಂಗೆ ಬೇಕಿರುತ್ತೋ ನಾವು ಡಿಸ್ಕಸ್ ಮಾಡಿ ಆ ಥರ ನಾವು ಕೊಡ್ತೀವಿ ಅವ್ರಿಗೆ ಏನು ಬೇಕಿದೆ ಅದು. ನನಗೆ 32. ಎಷ್ಟು ವರ್ಷದಿಂದ ಮಾಡ್ತೀವಿ? ನಾನು ಒಂದು 18 ಇಯರ್ಸಿಂದ, ಏಜ್ 18ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ರೊಫೆಷ್ನಲಿ ಒಂದು 2017-18ವರೆಗೂ ಮಾಡಿದೆ. ದೆನ್ ಬೇರೆ ಬಿಸ್ನೆಸ್ಸು ಅದು ಇದೆಲ್ಲ ಮಾಡ್ತೀನಿ ನಾನು. ಸೊ ಅದನ್ನು ಮಾಡ್ಕೊಂಡು ಲಾಕ್ಡೌನು ಅದೆಲ್ಲ ಆಯಿತು. ಸೊ ಹಂಗೆ ಲೈಫ್ ಮುಂದಕ್ಕೆ ಹಿಂಗೆ ಬಂದಿದೆ. ಅಷ್ಟೇ. ಅದಾದಮೇಲೆ ಗೆದ್ದಿದ್ದೀನಿ. ಈಗ ರೀಸೆಂಟಾಗಿ ಒಂದು MTVಯಲ್ಲಿ ಹೀರೋ ಡರ್ಟ್ ಬೈಕಿಂಗ್ ಚಾಲೆಂಜ್ ಅಂತ ಬಂದಿತ್ತು. 1 lakh ಎಂಟ್ರಿ ಇತ್ತು.
ಪೀಪಲ್ 1 lakh ಎಂಟ್ರಿಲಿ ನಾನು ಸೆಕೆಂಡ್ ಬಂದೆ. ಫಸ್ಟ್ 1 ಲಕ್ಷ ಜನ ಎಂಟ್ರಿ ಮಾಡಿದ್ರು ಅಲ್ಲಿ ನಾನು ಸೆಕೆಂಡ್ ಬಂದಿದ್ದೆ ಆಫ್ಟರ್ ಲಾಂಗ್ ಟೈಮ್ ಮುಟ್ಸ್ಬಿಟ್ಟು. ಸೊ ಹಂಗೆ ತೋರಿಸಿ ಅದು ಕೈಯಲ್ಲಿ ರಾಡೆಲ್ಲ ಬಿಡಿಯೋದಿಲ್ಲ, ಇದ್ದೇ ಇರಬೇಕು. ಈಗ ಏನಾರು ಸಾಧನೆ ಮಾಡ್ಬೇಕಂದ್ರೆ ಏನಾರು ಇರ್ಬೇಕಲ್ಲ, ಹೇಳಿ ಬೀಳಿ ಎತ್ತನೇ ಆಗೋದು ಸರ್. ಅದೇ KGF ಅಲ್ಲಿ ನಾನು ಹೇಳಿದ್ನಲ್ಲ ಬಿಸಿಲಲ್ಲಿ ನಿಂತ್ಕೊಂತ ಇದ್ದೆ ಅಂದ್ಬಿಟ್ಟು ಇವರು ಅದೇ ಟೀಮ್ಗೆ ಬಂದಿದ್ರು ಬೈ. ಅದೇ ಬಂದಿದ್ದೆ ನಾನು ಅವಾಗೆಲ್ಲ ನೋಡ್ತಾ ಇದ್ದೀವಿ ಒಂದು ಕಷ್ಟಗಳೆಲ್ಲ ಏನಂದ್ರೆ ಪಾಪ ನಿಂತು ನಮ್ಮವನು ಈಗ ಏನೇ ಸಿನಿಮಾ ಅನ್ನೋದಿದ್ರು ನಮ್ಗೆ ಒಂದು ಪರಿಚಯ ಇರುತ್ತಲ್ಲ, ನಾವು ಕರೆದ್ಬಿಟ್ಟು ಯಾಕೋ ಬಾರ ಇಲ್ಲಿ ಅಂತ ನಮ್ಗಾಗಿದ್ದೇನು ಅನುಕೂಲ ಮಾಡೋಕೆ ಸಹಾಯ ಮಾಡ್ತಾ ಇದ್ದೆ. ಬಾಣ ಇವತ್ತಿಲ್ಲ ನಾಳೆ ರೆಕಗ್ನಿಷನ್ ಸಿಗುತ್ತೆ ಅಂತ ಸಿಗ್ತಾ ಇದೆ. ನಿಮ್ಮ ಎಲ್ಲ ಸಪೋರ್ಟಿಂದ ಇನ್ನೂ ಬೆಳೀಲಿ. ಖಂಡಿತ ಸರ್. ಏನಂದ್ರೆ ಸರ್ ನನಗೆ ಮುಂದೆ ಹೋಗೋ ಬೊಮ್ಮ ಅಂತ ಬೆಂತಟ್ಟವ್ರಿಗಿಂತ ಕಾಲನ್ನ ಹಿಡಿದು ಎಳ್ದವ್ರೆ ಜಾಸ್ತಿ ಸರ್. ಸರ್ ನನಗೆ ಎಲ್ಲ ನಂಬಿಸಿ ಕತ್ ಕುಯ್ದುಬಿಟ್ರು ಸರ್. ಯಾರೂ ಸರಿ ಇದ್ದಿಲ್ಲ ಸರ್. ನನಗೆ ನಾನು ಯಾರು ನನ್ನ ಫ್ರೆಂಡ್ ಅಂದ್ಬಿಟ್ಟು ನಂಬಿಟ್ಟು ಹೋಗ್ತಾ ಇದ್ನೋ ಸರ್, ಅವರೇ ನಂಗೆ ಮೋಸ ಮಾಡಿಬಿಡೋರು ಸರ್. ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟವ್ರೆ ಸರ್. ತುಂಬ ಅವಮಾನಗಳು. ಯಾರೂ ನಿಯತ್ತಾಗಿರ್ತಾ ಇದ್ದಿಲ್ಲ ಸರ್. ಆದರೆ ಏನಂದರೆ ಇಂಥವ್ರು ಸಿಕ್ಕಿ ನನಗಿವತ್ತು ಏನೇ ಆದರೂ ನೋಡ್ರಿ ಕೊನೆವರೆಗೂ ನಂಗೆ ಜೊತೆ ಅವರೇ ಸರ್. ನಮ್ಮ ರಾಕಿ ಬೈ, ನಮ್ಮ ಮಧು ಗುರು. ಒಳ್ಳೆ ಮಾತು ಹೇಳ್ತಾ ಇದ್ದಾರೆ ಸರ್. ನಿಜ ಒಂದು ಮಾತಾಡಲ್ಲ, ನಿಜ ನಾಷ್ಟ ಮಾಡ್ತಾನೆ ಇಲ್ಲ ಗೊತ್ತಾಯಿಲ್ಲ. ಬೆಳಗ್ಗೆ ಮಾತ್ರ ಇರುವೆಗೆ ಮಾತ್ರ 1 kg 1.5 kg ಸಕ್ಕರೆ ಹಾಕ್ತಾನೆ. ಇದೊಂದು ಮಾತ್ರ ಹಾಕ್ತಾನೆ. ಅದೊಂದು ದಿನ ಹಾಕ್ತಾನೆ. ದಿನ ಪಾರ್ಕಲ್ಲಿ ಹೋಗ್ತಾನೆ, ಡೈಲಿ ಅದೊಂದು ಮಾತ್ರ ಮಾಡ್ತಾನೆ. ಮಿಸ್ ಮಾಡ್ದಿರ ಮಾಡ್ತಾನೆ. ಸಕ್ಕರೆ ಎಲ್ಲ ಮರದ ಹತ್ರ ಹಾಕ್ಕೊಂಡೋಗಿ ಇರುವೆಗಳಿಗೆ ಮಾತ್ರ ಹಾಕ್ತಾನೆ. ಯಾಕೋ ಜನಕ್ಕೆ ಹಾಕಲ್ಲ, ನಾನು ಹಾಕಲ್ಲ ಅಂತಾನೆ ಸರ್. ದೇವರು ಜನಕ್ಕೆ ಇದು ಹೆಲ್ಪ್ ಮಾಡೋಕ್ಕೆ ಶಕ್ತಿ ಕೊಟ್ಟಿಲ್ಲ, ಇರುವೆಗೆ ಮಾತ್ರ ಹಾಕೋಕ್ಕೆ ಊಟ. ಡೈಲಿ ಎವ್ರಿ ಡೇ ಸರ್ 2 ಟೈಮ್ ಹೋಗ್ತಾನೆ, ಬೆಳಗ್ಗೆ ಸಂಜೆ ಹಾಕೇ ಬರೋದು ಅವನು. ಅದೊಂದು ಮಾತ್ರ ಮಾಡ್ತಾನೆ ಸರ್. ಅವ್ನು ಎಲ್ಲಿದ್ರು ಅವ್ನು ಖುಷಿಯಾಗಿದ್ರೆ ಸಾಕು ಸರ್ ನಮಗೆ. ಸರ್ ಏನಿವತ್ತು ಈ ಸಕ್ಸಸ್ ಇದೆಲ್ಲ ಸಿಕ್ಕೈತೆ ನಮ್ಮಪ್ಪ ನನ್ನ ಜೀವನದಲ್ಲಿ ಕೊರಗಜ್ಜ ಸ್ವಾಮಿ ಕಾಲಿಕ್ದ ಹೋಗಿಂದ ಒಳ್ಳೆಯದಾಗಿದೆ ಸರ್. ಜೈ ಕೊರಗಜ್ಜ. ನಿಜವಾದ ಆತ್ಮ ಸಂಗಾತಿ ಯಾರು ಅಂತಂದರೆ ಒಬ್ಬ ಅತ್ಯುತ್ತಮ ಸ್ನೇಹಿತ ಅಂತ ಒಂದು ಒಳ್ಳೆ ಮಾತಿದೆ ಇಂಗ್ಲೀಷ್ನಲ್ಲಿ. ಅದರ ಕನ್ನಡ ಅನುವಾದ ಹೀಗಾಗುತ್ತೇನೋ. ಅಂಥ ಒಳ್ಳೆ ಸ್ನೇಹಿತರನ್ನು ಪಡ್ಕೊಂಡಿದ್ದಾರೆ ನಮ್ಮ ನವೀನ್ ಅವರು. ಒಳ್ಳೆ ಕಲಾವಿದರವರು. ಅವರು ಈಗ ಬೆಳಗುತ್ತಿರುವಂತಹ ಕಲಾವಿದ ಅವರು, ಬಹಳ ದೊಡ್ಡ ತಾರೆಯಾಗಿ ಬೆಳೀತಾರವರು. ಆದರೆ ಅವರಲ್ಲಿ ಒಂದು ಮುಗ್ಧತೆ ಇದೆ, ಒಂದು ನಿಜವಾದ ನಂಬಿಕೆ ಇರುವಂಥ ಒಂದು ಮುಗ್ಧತೆ ಇದೆ. ಯಾವುದು ಕರಪ್ಟ್ ಮೈಂಡ್ ಇಲ್ಲ ಅವ್ರದ್ದು, ನೇರ ನಿಷ್ಠ ಅವರು. ಸೊ ಆ ಥರದ ಮನಸ್ಸು ನಟನೆಗೆ, ಕಲೆಗೆ ಬಹಳ ಮುಖ್ಯವಾಗಬೇಕು. ಅದನ್ನು ಮಾಡ್ತಾರೆ ನವೀನ್ ಸರ್. ಶುಭವಾಗಲಿ ತಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲಾಟ್ ಸರ್. ಫಸ್ಟ್ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅದು ಹಬ್ಬದ ದಿವಸ ಬಂದು ನಮ್ಗೆ ಒಂದು 2 ನಿಮಿಷ ಎಲ್ಲರಿಗೂ ತೋರಿಸ್ಕೊಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯ್ತು. ಮಧು ಅವ್ರಿಗೂ ಒಳ್ಳೆದಾಗಲಿ, ರಾಕಿ ಅವ್ರಿಗೂ ಒಳ್ಳೆದಾಗಲಿ. ಕರ್ನಾಟಕದಲ್ಲಿ, ಭಾರತದಲ್ಲಿ ಬಹಳ ಅಪರೂಪದ ವೃತ್ತಿ, ಪ್ರೊಫೆಷನ್ ಅದು. ಅಂದರೆ ಮೋಟರ್ ರೇಸಿಂಗು, ಮೋಟರ್ ಆ್ಯಕ್ಷನ್ ಸ್ಪೋರ್ಟ್ಸು ಇವೆಲ್ಲನೂ. ಸೊ ಅದನ್ನು ಮಾಡ್ತಿದ್ದಾರೆ. ESPN ಸ್ಟಾರ್ ಸ್ಪೋರ್ಟ್ಸನ್ನು ನಾವು ನೋಡ್ತಿದ್ವಿ ಯಾವುದೋ ಒಂದು ಕಾಲದಲ್ಲಿ. ಅದನ್ನೆಲ್ಲ ಅವ್ರು ಮಾಡ್ತಾರೆ ನೋಡಿ. ಇವರು ಅದೇ ಗ್ರೇಟ್. ನಾವು ಅನ್ಕೋತಿದ್ವಿ ಆ ಬೈಕ್ನ ಓಡಿಸ್ಕೊಂಬಂದು ಆ ಟರ್ನಿಂಗ್ ಕರ್ವಲ್ಲಿ ಹಿಂಗೆ ಬುಕ್ಸೋರು ಬಿದೋಗ್ತಾನೆ ಅಂತಿದ್ವಿ ನಾವು. ಅಂಥದ್ದೆಲ್ಲ ಮಾಡಿರೋ ನೋಡಿ ಇವರೇ. ಇವರು ಮತ್ತು ಇಂಥವ್ರು ಕನ್ನಡಿಗ, ಹೆಮ್ಮೆ ಕನ್ನಡಿಗರು ಇವರೆಲ್ಲರೂ. ಒಳ್ಳೆದಾಗಲಿ ಸರ್. ಆಲ್ ದ ಬೆಸ್ಟ್ ಸರ್. ಎಷ್ಟೋ ಜನ ಅನ್ಕೊಂಡವ್ರು ನನ್ನ ಆ ತಮಿಳ್ ಸ್ಲ್ಯಾಂಗಲ್ಲಿ ಮಾತಾಡೋದನ್ನ ನೋಡಿ ತಮಿಳವನ್ ಅನ್ಕೊಂಡವ್ರೆ. ಖಂಡಿತ ನಾನು ತಮಿಳವನಲ್ಲ, ಪಕ್ಕಾ ಕನ್ನಡದವನು ನಾನು. ಅಪ್ಪಟ ಕೆಚ್ಚದೆ ಕನ್ನಡಿಗ ನಾನು. ಸೂಪರ್. ರಾಕಿ ಅವರೇ ಒಳ್ಳೆದಾಗಲಿ. ಒಂದೇ ನಿಮ್ಮ ಮನೆಗೆ ಬರ್ತೀವಿ ಸರ್. ಬನ್ನಿ. ಥ್ಯಾಂಕ್ ಯು ಸರ್. ನಿಮ್ಮ ಮನೆಗೂ ಬರ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಳ್ಳೆದಾಗಲಿ ಎಲ್ರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭವಾಗಲಿ ಎಲ್ರಿಗೂ. ಒಳ್ಳೆದಾಗಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಏನು ಹೇಳಲಿ ನಾನು ಹೊಸತರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.